ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ, ಹಾಗೂ ನಾನು ನಿಮ್ಮೆಲ್ಲರ ಮನೆ ಮಗ ಮತ್ತು ನಿಮ್ಮ ಆತ್ಮೀಯ ಬಾಜು ಮನಿ ಕಾಕ. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ಮಹಿಳಾ ಕಲ್ಯಾಣ ಸಂಸ್ಥೆಯ ನಮ್ಮೂರ ಬಾನುಲಿ 90.8 FM ಸಮುದಾಯ ರೇಡಿಯೋ ಕೇಂದ್ರ, ಯಲ್ಲಾಪುರ್ ಪೋಸ್ಟ್, ಕರಗುಪ್ಪಿ ತಾಲೂಕು, ಕೇರಿ ಜಿಲ್ಲೆ, ಬೆಳಗಾವಿ. ಚಿಂತೆ ಬಿಡಿ, ಚಿಲ್ ಮಾಡಿ, ಕೇಳಿ, ಎಂಜಾಯ್ ಮಾಡಿ. 90.8 FM ಜಗದ ಜಗುಲಿ ನಮ್ಮೂರ ಬಾನುಲಿ. ಇದು ನಮ್ಮ ಧ್ವನಿ, ನಿಮ್ಮ ಧ್ವನಿ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಧ್ವನಿ. ಕೇಳುಗರೆ, ಇದು ಆಕಾಶವಾಣಿ, ವಿಶ್ವವಾಣಿ, ಜಗದ ಜಗುಲಿ ನಮ್ಮೂರ ಬಾನುಲಿ. ಮನಸ್ಸಿನ ಭಾವನೆಗಳ ತರಂಗಗಳನ್ನು ಹದ ಮಾಡುವ ಕೇಂದ್ರ ಇದು ನಮ್ಮೂರ ಬಾನುಲಿ. ಕೇಳುಗರೆ, ಇಂದಿನ ಈ ಸಂದರ್ಶನ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಬಂದವರು ಶ್ರೀಮತಿ ಹೇಮಾ ಪಾಟೀಲ್, ಇನ್ ಬೆಳಗಂ, ನಿರೂಪಕಿ, ಉದ್ಘೋಷಕಿ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವರು ಇಂದಿನ ನಮ್ಮ ಮುಖ್ಯ ಅತಿಥಿ ಅಂತ ಹೇಳಬೇಕು. ಕೇಳುವರೆ, ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ನ್ಯಾಯವಾದಿ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹನೀಯರನ್ನು, ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಇವರು ಕೂಡ ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞೆ, ಅಚ್ಚ ಕನ್ನಡಿಗರು ಹೌದು. ಈ ಸಂದರ್ಶನದಲ್ಲಿ ಮಧುರ ಮಾತುಗಳ, ಅಭಿಮಾನದ, ಆನಂದದ ಶಬ್ದಗಳೊಂದಿಗೆ ಚಿಲಿಪಿಲಿಯ ಜಾತ್ರೆಯ ಸಂಭ್ರಮ ನಮ್ಮೂರ ಬಾನುಲಿ ಕೇಂದ್ರದ ಈ ಸಂದರ್ಶನದಲ್ಲಿ. ಕೇಳುಗರೆ, ವಾಡಿಕೆಯಂತೆ ಆರಂಭದಲ್ಲಿ ಶ್ರೀ ಪುರಂದರದಾಸರ ಒಂದು ಸುಂದರ ಹಾಡು, ಯಾದವ ನೀ ಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರು. ಯಾದವ ನೀ ಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ, ಸೋದರ ಮಾವನ ಮಥುರೆಲಿ ಮಡುಗಿದ ಯಶೋದೆ ಕಂದ ನೀ ಬಾರೋ, ನೀ ಬಾರೋ. ಯಾದವ ನೀ ಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಕಣಕಾಲಂದುಗೆ ಘುಲುಘುಲುರೆನುತಲಿ, ಕಣಕಾಲಂದುಗೆ ಘುಲುಘುಲುರೆನುತಲಿ, ಝಣ ಝಣ ವೇಣುವಿ ನಾದದಲಿ, ಝಣ ಝಣ ವೇಣು ನಿನಾದದಲಿ, ಚಿಣಿಕೋಲು ಚೆಂಡು ಬುಗುರೆಯಾಡುತ್ತಾ ಸಣ್ಣವರೊಡಗೂಡಿ ನೀ ಬಾರೋ. ಯಾದವ ನೀ ಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಶಂಖ ಚಕ್ರವು ಕೈಯಲ್ಲಿ ಹೊಳೆಯೂತ ಬಿಂಕದ ಗೋವಳ ನೀ ಬಾರೋ. ಶಂಖ ಚಕ್ರವು ಕೈಯಲ್ಲಿ ಹೊಳೆಯೂತ ಬಿಂಕದ ಗೋವಳ ನೀ ಬಾರೋ. ಅಕಳಂಕ ಚರಿತಾನೆ ಆದಿನಾರಾಯಣ ಬೇಕೆಂಬ ಭಕ್ತರಿ ಗೊಲಿಬಾರೋ. ಯಾದವ ನೀ ಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಖಗವಾಹನನೆ ಬಗೆ ಬಗೆ ರೂಪನೆ ನಗುಮೊಗದ ರಸನೆ ನೀ ಬಾರೋ. ಖಗವಾಹನನೆ ಬಗೆ ಬಗೆ ರೂಪನೆ ನಗುಮುಗದ ರಸನೆ ನೀ ಬಾರೋ. ಜಗದೊಳು ನಿನ್ನಯ ಮಹಿಮೆಯ ಪೋಗಾಳುವೆ ಪುರಂದರ ವಿಠಲ ನೀ ಬಾರೋ. ಯಾದವ ನೀ ಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಸೋದರ ಮಾವನ ಮಧುರೆಲಿ ಮಡುಗಿದ ಯಶೋದೆ ಕಂದ ನೀ ಬಾರೋ. ಯಾದವ ನೀ ಬಾ ಯಾದವ ನೀ ಬಾ ಯಾದವ ನೀ ಬಾ.
ಹೇಮಕ್ಕ ಅವರ ಮನುಷ್ಯನ ಜೀವನದೊಳಗ ಹುಟ್ಟು ಅನ್ನೋದು ಒಂದು ಸುಂದರ ಹಂದ್ರ ಸಂಭ್ರಮ ಅಂತ ಹೇಳ್ತೀವಿ. ಆ ಹುಟ್ಟಿನೊಳಗ ತಂದೆ ತಾಯಿ ಬಂಧು ಬಳಗ ಅಕ್ಕ ತಂಗಿ ಅಣ್ಣ ತಮ್ಮಂದಿರು ಗುರು ಹಿರಿಯರು ಸಮಾಜದವರು ಎಲ್ಲರಿಂದಲೂ ಒಂದೊಂದು ಪಾಠವನ್ನು ನೀವು ಕಲಿತೀರ. ಅವಾಗ ಇವತ್ತಿನ ಈ ನಿಮ್ಮ ಧೀಮಂತ ಶ್ರೀಮಂತ ಹಿಮಾಲಯಕ್ಕೂ ಮೆಟ್ಟಿ ನೀರಿನಿಂದ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿರಿ, ಬೆಳಗಾವಿಯ ಮನೆ ಮಗಳಾಗಿ ಬೆಳೆದಿರಿ. ಇದಕ್ಕೆಲ್ಲ ಕಾರಣ ಆ ಹುಟ್ಟು. ನಮ್ಮ ಕೇಳುಗರಿಗೆ ಎಲ್ಲವನ್ನು ವಿವರವಾಗಿ ಹೇಳ್ರಿ. ಮೊದಲನೇದಾಗಿ ಶ್ರೀರಂಗ ಜೋಶಿ ಅವರಿಗೆ ನನ್ನ ನಮಸ್ಕಾರಗಳು. ಇಲ್ಲಿವರೆಗೂ ಕರೆಸಿ ನನ್ನ ಒಂದು ಸನ್ಮಾನ ಮಾಡ್ತಿರೋದಕ್ಕೂ ಧನ್ಯವಾದಗಳು. ನನ್ನ ಬಗ್ಗೆ ಹೇಳಬೇಕಂದ್ರೆ ಹುಟ್ಟು ನಮ್ಮದು ಹುಬ್ಬಳ್ಳಿಯಲ್ಲಿ ಆಯಿತು. ನಮ್ಮ ತಂದೆಯವರು ಕಾಲೇಜ್ ಪ್ರೊಫೆಸರ್ ಇದ್ದರು, ತಾಯಿ ಹೌಸ್ ವೈಫು. ನಾವು ಬೆಳೆದದ್ದು ಎಲ್ಲ ಹುಬ್ಬಳ್ಳಿಯಲ್ಲಿ. ನಮ್ಮ ಎಜುಕೇಶನ್ ನಾನು ಒಬ್ಬಳೇ ಮಗಳು ನಮ್ಮ ತಂದೆಗೆ. ಹಾಂ, ಅಪರೂಪದ ಪ್ರೀತಿಯ ಮಗಳು. ಆಮೇಲೆ ಇಬ್ಬರು ತಮ್ಮಂದರು. ಈಗ ಒಬ್ಬ ತಮ್ಮ ಅಡ್ವೊಕೇಟ್ ಅದಾನ ಬೆಳಗಾವಿಯಲ್ಲಿ. ಹಾಂ, ನಾನೇ ಫಸ್ಟು. ಪೈಲಿ ಬೇಟಿ ತೂಪ್ ರೋಟಿ. ಹಾಂ, ತೂಪ್ ರೋಟಿ. ಫಸ್ಟ್ ತಮ್ಮ ಇಂಜಿನಿಯರ್. ಅವನ ನಿಪ್ಪಾಣಿ ಒಳಗೆ ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಲ್ ಅದನ್ರ. ನಿಮ್ಮ ಅಮ್ಮನ ಹೆಸರು ಹೇಳ್ರಿ. ನಮ್ಮ ತಾಯಿ ಹೆಸರು ರುಕ್ಮಿಣಿ ಪಾಂಡಪ್ಪ ಹಲಗಲಿ ಅಂತ, ನಮ್ಮ ತಂದೆ ಹೆಸರು ಪಾಂಡಪ್ಪ ಲಕ್ಷ್ಮಣ್ ಹಲಗಲಿ ಅಂತ. ನಾವು ಫಸ್ಟ್ ನಮ್ಮ ತಂದೆಯವರು PC ಜಾಬಿನೊಳಗೆ ಪ್ರೊಫೆಸರ್ ಆಗಿದ್ದರು ಹುಬ್ಬಳ್ಳಿಯಲ್ಲಿ. ನಾವು ಹುಟ್ಟಿದ್ದು ಅಲ್ಲೇ, ಬೆಳೆದದ್ದು ಅಲ್ಲೇ. ನಮ್ದು ಎಜುಕೇಷನ್ನು ಹುಬ್ಬಳ್ಳಿ ಸಿಟಿ ಹೈಸ್ಕೂಲ್ ಎಲ್ಲ ಶಿಕ್ಷಣಲ್ಲೇ. ಆಮೇಲೆ ಅದರ ನಂತರ ನಾವು ಚಿಕ್ಕೋಡಿ ಟ್ರಾನ್ಸ್ಫರ್ ಆಯಿತು. ಚಿಕ್ಕೋಡಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಎಲ್ಲ ಆಯಿತು. ಪ್ರಾಥಮಿಕ ಶಿಕ್ಷಣ ಆಗಿದ್ದು ನಮ್ಮದು ಹುಬ್ಬಳ್ಳಿಯಲ್ಲಿ. ಹುಬ್ಬಳ್ಳಿ ಒಳಗೆ ಹೌದು, ಕನ್ನಡ ಮಾಧ್ಯಮ. ಕನ್ನಡ ಮಾಧ್ಯಮ. 1ನೇತೆಯಿಂದ 7ನೇವರೆಗೂ ಕನ್ನಡ. ಗುರುಗಳ ಸ್ಮರಣೆ ಮಾಡ್ಕೊಡ್ರಿ ನಮ್ಮೂರ ಬಾನುಲಿ ಮುಖಾಂತರ. ನಿಮಗೆ ಯಾರಿದ್ರ ಅವಾಗ? ಒಂದಿಬ್ಬರ ಸ್ಕೂಲ್ ಒಳಗೆ ಅಷ್ಟೊಂದು ನೆನಪಿಲ್ಲ. ಕೆಲವರು ಅಂದ್ರೆ ಗೀತಾ ಮೇಡಮ್ ಅಂತ ಒಬ್ಬರಿದ್ರು. ಇರ್ಲಿಲ್ಲ. ಆಮೇಲೆ ವನಿತಾ ಮೇಡಮ್ ಅಂತ ಒಬ್ಬರಿದ್ರು. ಗೀತಾ ಮೇಡಮ್ ಅಂತ ಒಬ್ಬರಿದ್ರು. ಬಹಳ ಚಲೋ ಇದ್ರಿ. ನಮಗೆ ಒಳ್ಳೆ ರೀತಿಯಿಂದ ಕಲಿಸಿದ್ರು. ಹೌದಾ? ಒಳ್ಳೆ ಇದನ್ನ ಮಾಡಿದ್ರು. ನಿಮ್ಗೆ ಗೆಳತಿಯರ ಹೆಸರು ತಗೊಳ್ರಿ. ಆಗಿನ ಗೆಳತಿಯರ ಅಂದ್ರೆ ಉಮಾ ಅಂತ ಒಬ್ರು ಇದ್ರು. ಈಗಲೂ ಇದಾರ ಅವರು ಬೆಳಗಾಮದಲ್ಲಿ. ಹೌದು. ಉಮಾ ಅಂತ ಹೇಳಿ ನಾವು KGಯಿಂದ ಫ್ರೆಂಡ್ಸ್, ಬಾಲ್ವಾಡಿಯಿಂದ ಫ್ರೆಂಡ್ಸ್. ಈಗ ಇವ್ರಲ್ಲೇ ಬೆಳಗಾಮದಲ್ಲೇ ಇರ್ತಾರ. ಕೋರ್ಟ್ದಲ್ಲಿ ಅವ್ರದ್ದು ಜಿರಾಕ್ಸ್ ಸೆಂಟರ್ ಇತ್ತು ಇಷ್ಟು ವರ್ಷ. ಅವಳ ಹೆಸರು ಉಮಾ, ನಾ ಹೇಮಾ, ಅವಳು ಉಮಾ. ಅಂದ್ರೆ ಪೆಟ್ಟು ಗೆಳತಿಯರು. ಅವಾಗ ನಿಮಗೆ ಪ್ರಾರ್ಥನೆ ಇತ್ತು ಸ್ಕೂಲ್ ಒಳಗ? ಹಾ, ಪ್ರೇಯರ್ ಇತ್ತು. ಬೆಳಗ್ಗೆ ಹೋದ ತಕ್ಷಣ ಫಸ್ಟ್ ಪ್ರೇಯರ್ ಇತ್ತು. ಆ ಪ್ರಾರ್ಥನೆ ಯಾಕೆ ಬೇಕಾಗ್ತದ? ಅಂದ್ರೆ ಮುಂದಿನ ಕೆಲಸಗಳು ನಮ್ದು ಒಳ್ಳೇದಾಗ್ಲಿ, ಒಂದು ಮನಸ್ಸಿಗೆ ಶಾಂತಿ ಸಿಗಲಿ, ಒಂದು ದೇವರ ಸ್ಮರಣೆ ಮಾಡಬೇಕು, ಒಂದು ಏಕಾಗ್ರತೆ ಸಿಗಲಿ, ಸಮಾನತೆ ಸಿಗಲಿ. ಜಾತೀಯತೆ ಇರುವುದಿಲ್ಲ ಸ್ಕೂಲ್ ಒಳಗ. ಚಂದ ಬಂದ್ ನಿಂದಿರ್ತಾರ ಮಕ್ಕಳು, ಶ್ರೀಮಂತರ ಮಕ್ಕಳು ಎಲ್ಲರೂ ಬಂದ್ ನಿಲ್ತಾರ್ರಿ. ಹೌದು. ಆಮೇಲೆ ಅವತ್ತಿನ ಗಾದಿ ಮಾತು ಹೇಳ್ತಾರ. ಹಾ, ಗಾದಿ ಮಾತು ಮತ್ತೆ ಬೋರ್ಡ್ ಮೇಲೆ ಬರೀತಾರ. ಅದೆಲ್ಲ ನೆನಪು ಮಾಡ್ಕೋಬೇಕು. ಹೌದು ಸರ್. ಆಟ ಆಡ್ತಿದ್ರಿ? ಓ, ಯಾವ್ಯಾವ ಆಟ ಆಡ್ತಿದ್ರಿ? ಎಲ್ಲ ಲಗೋರಿ ಆಡ್ತಿದ್ವಿ, ಬಾಸ್ಕೆಟ್ಬಾಲ್ ಆಡ್ತಿದ್ವಿ, ಕುಂಟಲ್ಪಿ ಆಡ್ತಿದ್ವಿ. ಹಾ, ಮರ್ತೋಗಿತ್ತು ನೋಡ್ರಿ, ಭಾಳ ದಿವಸ ಕುಂಟಲ್ಪಿ ಆಡ್ತಿದ್ವಿ. ಅಷ್ಟೇ ಆಡ್ತಿದ್ವಿ. ಭಾಳ ಎಕ್ಸ್ಟ್ರಾ ಎಲ್ಲ ಗ್ಯಾದರಿಂಗ್ ಎಲ್ಲ ಮಾಡ್ತಿದ್ವಿ, ಎಲ್ಲ ಭಾಗವಹಿಸ್ತಿದ್ವಿ. ಅವಾಗೆಲ್ಲ ಡಾನ್ಸ್ ಮಾತ್ರ ಮಾಡಿಲ್ಲ, ಇನ್ನೂವರೆಗೂ ಡಾನ್ಸ್ ಮಾಡಿಲ್ಲ. ಸ್ಕೂಲ್ನಾಗೂ ಮಾಡಿಲ್ಲ, ಈಗೂ ಮಾಡಿಲ್ಲ. ಅಲ್ಲ, ಸ್ಕೂಲ್ ಮಾಡಿರ್ಬೇಕಲ್ಲ? ಇಲ್ಲ. ನಾಟಕದಾಗ ಮಾಡೀವಿ. 7ನೇವರೆಗೆ ಅಲ್ಲಾಯ್ತು. ಹಾ, 7ನೇವರೆಗೆ ಅಲ್ಲಾಯ್ತು. ಆಮೇಲೆ ಅಲ್ಲಿ ಶಿಕ್ಷಣ ಎಲ್ಲಿ? ಪ್ರೌಢ ಶಿಕ್ಷಣ ನಮ್ಗೆ ಚಿಕ್ಕೋಡಿ ಟ್ರಾನ್ಸ್ಫರ್ ಆಯ್ತು. ನಮ್ಮ ತಂದೆ ಕೋರೆ ಕಾಲೇಜ್ಗೆ ಚಿಕ್ಕೋಡಿಗೆ ಬಂದ್ವಿ. 8th 9th ಇಲ್ಲ 8th 9th ಅಷ್ಟೇ, 2 years. ಹೌದೇನ? ಹಾ, ಆಮೇಲೆ ಕೋರೆ ಅವರು ನಮ್ಮ ತಂದೆ ಕ್ಲಾಸ್ಮೇಟ್. ಹೌದು, ಪ್ರಭಾಕರ್ ಕೋರೆ ಅವರು. ಅವ್ರಂದ್ರು ಇಷ್ಟು ಒಳ್ಳೆ ಪ್ರೊಫೆಸರ್ ಅದಾರ. ಅವ್ರ ಏಕದಮ್ ಟ್ಯಾಲೆಂಟೆಡ್. ಇಂಥ ಊರ ಯಾಕೆ ಇಟ್ಟಿರಿ, ನಮ್ಮ ಬೆಳಗಾವ್ ಬೇಕು ಅಂತೇಳಿ ಅಲ್ಲಿಂದ ನಮಗೆ ಬೆಳಗಾವ್ ಟ್ರಾನ್ಸ್ಫರ್ ಆಯ್ತು. ನಮ್ಮ ತಂದೆಯವರಿಗೆ ಅಂದ್ರೆ SSLC ಇಲ್ಲ? ಹೌದು, SSLC ಆಗಿದ್ದು ಜಿ ಹೈಸ್ಕೂಲ್. ಉಪ್ಪಿನ ಟೀಚರು ಅವರೆಲ್ಲ ಒಳ್ಳೆ ಟೀಚರ್ ಇದ್ರು. ಉಪ್ಪಿನ ಟೀಚರು, ಬಸಾಪುರ ಟೀಚರು. ಕಾಲೇಜ್ ರಂಗ ಪ್ರವೇಶ ಮಾಡಿ ಆಮೇಲೆ 10th ಒಳ್ಳೆ ರೀತಿಯಿಂದ ಪಾಸ್ ಆದ್ವಿ. ಆಮೇಲೆ ಅಲ್ಲೇ RLS ದಾಗ ಮತ್ತು ನಮ್ಮ ತಂದೆಯವ್ರ ಕಾಲೇಜ್ನಾಗ ನಮ್ಮ ತಂದೆಯವ್ರು RLS ಟ್ರಾನ್ಸ್ಫರ್ ಆಯ್ತು. RLS ಒಳಗೆ ಮತ್ತು ನಮ್ದು PUC ಸ್ಟಾರ್ಟ್ ಆಯ್ತು. PUC ಅಪ್ ಟು BSc ತನಕ ನಾನು RLS. ಯಾವ ವಿಷಯ ತಗೊಂಡ್ರಿ? ನಂದು ಮ್ಯಾಥಮೆಟಿಕ್ಸ್ ಮೇಜರ್ ರೀ. ಮ್ಯಾಥಮೆಟಿಕ್ಸ್ ಮೇಜರ್, ಫಿಸಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಮೈನರ್. ಗಣಿತ ತಂದೆ ಯಾವ್ದು ಕಠಿಣ ಅದೇ ನಿಮಗೆ ಸರಳ ಆಗಿದೆ. ಯಾಕಂದ್ರೆ ತಂದೆನೇ ನಮಗೆ ಈ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಎಲ್ಲ. MSc ಎಲ್ಲಿ ಮಾಡಿದ್ರಿ? MSc ನಂದು ಧಾರವಾಡಕ್ಕೆ ಮಾಡಿದೆ. ಕರ್ನಾಟಕ ಯೂನಿವರ್ಸಿಟಿ. ಆ್ಯಕ್ಚುಲಿ ನಂದು 10th ಇದ್ದಾಗನೇ ಮ್ಯಾರೇಜ್ ಆಯ್ತು. ಹೌದು, ಗಣಿತನೇ. ನಂದು ಆ್ಯಕ್ಚುಲಿ 10th ಇದ್ದಾಗನೇ PUC ಇದ್ದಾಗನೇ ನನ್ನ ಮ್ಯಾರೇಜ್ ಆಯಿತು.
ಭಾಳ ಹೋಗ್ಯದಿಲ್ಲ. ಹಾಂ PUC ಇದ್ದಾಗ ಮ್ಯಾರೇಜ್ ಆಯಿತು. ಆಫ್ಟರ್ ಮ್ಯಾರೇಜ್ ಓದ್ತಿದ್ರಿ? ಹೌದು ನನ್ನ ಮಕ್ಕಳಾದ್ಮೇಲೆ ನಾ BSc MSc ಮಾಡೀನಿ. ಅಲ್ಲ ಮನಿ ಒಳಗೆ ಸಹಕಾರ ಕೊಟ್ಟಾರ? ಅತ್ತಿ ಮನಿ ನಮ್ಮ ತಂದೆಯವ್ರಿಗೆ ಅತ್ತಿ ಮನೆ ಒಳಗಂದ್ರೆ ನಾವು ಜಾಸ್ತಿ ಈ ಕಡೆ ಉಳಿದ್ವಿ ಜಾಸ್ತಿ. ನಮ್ಮ ಮಕ್ಕಳ ಎಜುಕೇಷನ್ ಆಯಿತು, ಅಲ್ಲೆಲ್ಲ ಹಳ್ಳಿ ಊರಲ್ಲ, ಹಳ್ಳಿ ಊರಲ್ಲ, ಮುದೋಳು ಹಳ್ಳಿ ಊರು. ಎಜುಕೇಷನ್ಗೋಸ್ಕರ ಇಲ್ಲೇ ಉಳಿದ್ವಿ. ಇಲ್ಲಿ ಒಂದು ಮಾದರಿ ಅಲ್ರಿ. ಈಗ ವಿವಾಹ ನಂತರ ಮತ್ತೆ ಎಜುಕೇಶನ್ ಕಂಟಿನ್ಯೂ ಮಾಡಿರಂದ್ರ ನಮ್ಮ ತಂದೆಯವ್ರಿಗೊಂದು ಪ್ರೀತಿ ರೀ, ಮಕ್ಕಳು ಎಲ್ಲಾ ಕಲಿಬೇಕು, ಹೆಣ್ಣಿರ್ಲಿ ಗಂಡಿರ್ಲಿ ಒಂದು ಸಮಾನತೆ ಇತ್ತು. ನನಗೆ ಸ್ವಿಮ್ಮಿಂಗು, ಗಾಡಿ ಕಲಿಸೋದು ನೋಡ್ರಿ ಎಲ್ಲರಿಗೂ ಎಕ್ಸ್ಪರ್ಟ್ ನಾನು. ಎಲ್ಲ ಹೌದು, ಸ್ವಿಮ್ಮರ್ ಅಷ್ಟು ಪ್ರೋತ್ಸಾಹ ಇತ್ತು ಮನಿ ಒಳಗೆ. ಐತ್ರಿ. ನಮ್ಮ ತಂದೆಯವ್ರಿಗೆ ಒಂದು ನಮ್ಗೆ ವಿಚಿತ್ರ ಅನ್ನಿಸ್ತದ. ಹಾಂ ರೀ, ನಮ್ಮ ತಂದೆಯವ್ರಿಗೆ ಒಟ್ಟು ಹೆಣ್ಣಿರ್ಲಿ ಗಂಡಿರ್ಲಿ ಎಲ್ಲ ಕಲಿಬೇಕು. ಖರೀದ್ನೆಲ್ಲ ಮಾಡ್ಕೊಂಡು, ಆದ್ರೆ ಡಾನ್ಸ್ ಮಾತ್ರ ಅವ್ರಿಗೆ ಲೈಕ್ ಇರ್ಲಿಲ್ಲ. ಇಲ್ಲ ಅದು ಕೆಲವು ಹಿಂದೆ ಕಳಿ ಕಥ ಮತ್ತು ನಮಗೂ ಇಲ್ಲ, ಅದಕ್ಕೋಸ್ಕರ ಹಳಿ ಸೇರ್ತಿಲ್ಲ. ಬಾಡಿ ಲ್ಯಾಂಗ್ವೇಜ್ ಇನ್ ತೋರಿಸೋದು ಕುಣಿಯೋದು ಕೆಲವರಿಗೆ ಇಂಟ್ರೆಸ್ಟ್ ಇರ್ಲಿಲ್ಲ ರೀ ಅದು. ಅಲ್ಲ ನೀವು ಮಕ್ಳು ಅದನ್ನ MSc ಅಂದ್ರೆ ನನಗೆ ವಿಚಿತ್ರ ಅನ್ನಿಸ್ತದೆ. ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದ್ರಿ ಸಂಸಾರ? ಇಲ್ಲ, ನಮ್ಮ ತಾಯಿಯವರು ಭಾಳ ನೋಡ್ಕೊಂಡಾರಿ ನನ್ನ ಮಕ್ಕಳನ್ನ. ಅದೇ ಹಿಂದೆ ಸಪೋರ್ಟ್. ನಮ್ಮ ತಾಯಿನೇ ಹಡ್ದ ಕಷ್ಟನ ಪಾಪ ಎಲ್ಲ ಆಲ್ಮೋಸ್ಟ್ ನಮ್ಮ ಅವ್ವನ ನನಗೆ ಎಲ್ಲ ದೇವ್ರು ನನಗೆ. ಹ್ಞೂ ರೀ. ಮತ್ತೆ ಮೊಮ್ಮಕ್ಕಳು ಒಂದು ಚಲೋ ಅಜ್ಜಿ ಕೈಯಾಗ ಬೆಳೆದಾರಲ್ಲ, ಚಲೋ ಸಂಸ್ಕೃತಿ ಸಿಕ್ಕದ್ರಿ. ಹಿಂಗೆ ಹೇಳ ಆರಾಮ ಅದಾನ. ಮಗ ಇಂಜಿನಿಯರ್ ಅದನ್ರಿ, ಅವನಿಗೂ ಮದುವೆ ಆಗ್ಯದ, ಮೊಮ್ಮಗಳಿದಾಳ, ಮಗಳದು ಮದುವೆ ಆಗ್ಯದ, ಆಕಿಗೊಂದು ಗಂಡು ಮಗ ಅದಾನ. ಮೊಮ್ಮಕ್ಕಳವ. ಹಾಂ, ಖರೆ ನೀವು ಇಲ್ಲಿ ಕೂತೀರಿ, ಇನ್ನ ನಮ್ಗೆ ಡೌಟ್ ಬರ್ತದ. ಅಜ್ಜರಿ ಆಗಿಲ್ಲ. ಅಜ್ಜ ಆಗೇನ್ರಿ, ಅಫಿಷಿಯಲಿ ಅಜ್ಜ ಆಗೇನಿ. ಪ್ರಮೋಷನ್ ಸಿಕ್ಕದ, ಹೊರಗೆ ನೋಡ್ಲಿಕ್ಕೆ ಆಗಿಲ್ಲ ಅಂದೆ. ದೇವ್ರ ಇಟ್ಟಾನ. ಹೇಮಕ್ಕ ಅಂದ್ರೆ ಹೇಮಕ್ಕೆ. ಇವಾಗ ಮುಂದೆ ನಿಮ್ BSc ಅದೇನು MSc ಮಾಡಿದ್ರಲ್ಲ, ನೀವು ಕಾಲೇಜ್ ಪ್ರೊಫೆಸರ್ ಇದು ಹಂಗೆ ನಿಮ್ಗೇನು ಇಚ್ಛಾ ಇದ್ದಿದ್ದಿಲ್ಲ? ಇತ್ತು, ಬಟ್ ಮಾಡೋದೇನು ಅವಶ್ಯಕತೆ ಇರ್ಲಿಲ್ಲ ನಮಗ. ಅವಾಗೆಲ್ಲ ಮನೆ ತಂದೆ ಚಲೋ ಇತ್ತು. ಹಾ, ಬ್ಯಾಡ ಅಂತಿದ್ರ ಅವಾಗೆಲ್ಲ. ಅವ್ರೇನ್ ಬ್ಯಾಡ್ ಅಂದಿಲ್ಲ, ಬ್ಯಾಡೇನ್ ಅನ್ಲಿಲ್ಲ. ಎಲ್ಲ ನನ್ನ ತಾಯಿ ಮೇಲೆ ಹೊರೆ ಆಗ್ತಿಲ್ಲ. ಸುಮ್ಮನೆ ಏನೋ ಎಜುಕೇಶನ್ ಇರಬೇಕು ಅಂತೇಳಿ ನಾನು ಕಲಿತೆ. ಬಟ್ ಆವಾಗ ನಮಗೆ ಮಾಡಿರಲ್ಲ MSc ಅಂದ್ರೆ ಸಣ್ಣದ. ಹಾ, ಪೋಸ್ಟ್ ಗ್ರಾಜುಯೇಟ್ ಅಂದ್ರೆ ನಮಗೆ ನೀಡ್ ಇರ್ಲಿಲ್ಲ ಅವಾಗ ಜಾಬ್ ಮಾಡ್ಬೇಕಂತ. ಅದೇ ಅವಶ್ಯಕತೆ ಇಲ್ಲ. ಇವಾಗ ಅದಾದಿಂದ ಏನ್ ಮಾಡಿದ್ರೆ ಆಮೇಲೆ ನೀವು? ಅದಾದ್ಮೇಲೆ ಏನು ಮಕ್ಕಳ ಜೊತೆ ಉಳಿದೆ. ಮಕ್ಕಳು ಲಾಲ್ಲೆ ಪಾನ್ಲೆ ಸಂಸಾರದ ಸಂತೆ. ಪ್ರವೇಶ ಯಾವಾಗ ಆಯ್ತಿದ್ದು? ಇನ್ನು ಬೆಳಗಾಂ ಪ್ರವಾಸ ಒಬ್ಬ ಫ್ರೆಂಡ್ ಜೋಡಿ ಜಸ್ಟ್ ಅದನ್ನ ನೋಡೋಣ ಅಂತ ಹೋದಕ್ಕಿ ನಾನು, ಹೆಂಗಿರ್ಬೋದು. ಹಾ, ಕ್ಯೂರಿಯಾಸಿಟಿ ನೋಡೋಣ ಅಂತ ಹೋದೆ. ಅಲ್ಲಿ ಅವ್ರ ಸರು ಆಕ್ಚುಲಿ ನಾವು ಹಿಂದೆ ಒಂದು ಕಾಲ ಕನ್ನಡಮ್ಮ ಪ್ರೆಸ್ಗೆ ಕೆಲ್ಸಕ್ಕಂತ ಹೋಗ್ಬೇಕಂತ ಒಂದು ಇಚ್ಛಾದ್ಲಿ ಹೋಗಿದ್ದೆ. ಅವರ ಮೇಡಮ್ ಅವರ ಮಿಸ್ಟರ್ ಇವರು ನಮ್ಮ ರಾಜಶೇಖರ್ ಸರ್. ಹಂಗ ಜಸ್ಟ್ ನೋಡಕಂತ ಹೋಗಿದ್ದೆ ನಾನು. ಹೋದೆ, ಆಮೇಲೆ ಸರ್ ಅಂದರು ನೋಡು ಟ್ರೈ ಮಾಡಿ ನೀನು. ನಾ ಟ್ರೈ ಮಾಡಕ್ಕಂತ ಕುಂತೆ. ಆ್ಯಕ್ಚುಲಿ ನನಗೊಂದು 2 ದಿವಸ ನನಗೂ ಹೆದರಿಕೆ ಆಯ್ತು. ಆ ಸೀಟು ಹಾಟ್ ಸೀಟ್ ಐತಿ, ಅದು ಅಷ್ಟು ಈಸಿ ಇಲ್ಲ. ನಿಮ್ಗೆ ಹೊಸ ಫೀಲ್ಡ್ ಅಲ್ಲ. ಹಾಂ, ಸರ್ ಅಂದರು ಇಲ್ಲ ನಿನ್ನ ಕಡೆಯಿಂದ ಆಗ್ತೈತಿ, ಮಾಡು ಅಂತಂದ್ರು. ಆವತ್ತೇನೊಂದು 20 ವರ್ಷದ ಹಿಂದೆ ಆ ಸೀಟ್ ಮೇಲೆ ಅವ್ರು ರಾಜಶೇಖರ್ ಸರ್ ನನ್ನ ಕುಂಡ್ರಿಸಿದ್ರು. ಇನ್ನೂವರೆಗೂ ಅಲ್ಲಿಂದ ನಾನು ನೇಪಿಸಿಲ್ಲ. ಇವಾಗ ನಮ್ಮ ಕೇಳುಗರಿಗೆ ಏನು ನಮ್ಮೆಲ್ಲ ಸಹೋದರ ಸಂಸ್ಥೆಗಳೇ ಇನ್ ಬೆಳಗಾಂ ಬಗ್ಗೆ ಮಾತಾಡ್ಬೇಡ್ರಿ. ಇನ್ ಬೆಳಗಾಮು ಅವ್ರ ಚಟುವಟಿಕೆಗಳು ಎಲ್ಲ ಹೇಳ್ರಿ. ಚಟುವಟಿಕೆಗಳ ಬಗ್ಗೆ ಹೇಳ್ಬೇಕಂದ್ರೆ ಸುಳ್ಳು ಸುದ್ದಿ ಆಯ್ತು, ಅಲ್ಲಿದು ಇಲ್ಲಿದು ಇಂಥ ಸುಳ್ಳು ಸುದ್ದಿಗಳನ್ನ ಹಬ್ಸಂಗಿಲ್ಲ. ಯಾವ ರಾಜಕಾರಣಕ್ಕೂ ನಾವು ಬಂದಿಲ್ಲ. ನಮ್ಮ ಸರ್ ಒಳ್ಳೆ ನಡತೆ ಆಯ್ತು, ಆಫೀಷಿಯಲಿ ನಮ್ಮ ಸ್ಟಾಫ್ ಆಯ್ತು, ಒಂದು ಸ್ನೇಹಿತರ ರೀತಿ ಅದೀವಿ ನಾವು. ಅಲ್ಲಿ ಯಾವ್ದು ಸ್ಟ್ರಿಕ್ಟ್ ಇಲ್ಲ. ನೀವು ಅಂದ್ರೆ ನಿಮ್ದು ವಿಡಿಯೋನೇ ಬರ್ತದೆ ಯಾವತ್ತು ನ್ಯೂಸ್ನೊಳಗೆ. ನಮ್ಮ ಆಕಾಶವಾಣಿ ಒಳಗತ್ಲೆ ಆಡಿಯೋ ಬರ್ತದೆ, ಅಲ್ಲಿ ವಿಡಿಯೋ ಬರ್ತದೆ. ಅದನ್ನ ನೀವು ಅಲ್ಲಿ ಲೈವ್ ಡೈರೆಕ್ಟ್ ಇರ್ತೈತಿ. ನಮ್ದು ರೆಕಾರ್ಡಿಂಗ್ ರೂಮ್ ಇರ್ತೈತಿ, ಟೆಕ್ನಿಷಿಯನ್ಸ್ ಇರ್ತಾರ, ಡೈರೆಕ್ಟ್ ಇರ್ತದ್ರಿ. ಆಮೇಲೆ ಅವ್ರು ನಿಮ್ಮ ಕೈ ಒಳಗೆ ಸುದ್ದಿ ಕೈಯಾಗ ಕೊಡ್ತಾರೆ ಅವ್ರು? ಹಾ, ನಮ್ಗೆಲ್ಲ ಪೇಪರ್ಸ್ ಕೊಡ್ತಾರೆ. ಟೈಪ್ಡ್ ಇರ್ತದ, ಎದುರಿಗೆ ಸ್ಕ್ರೀನ್ ಇರ್ತದೆ. ಮೊದ್ಲಿದ್ರೆ ಹಾ, ಸ್ವಲ್ಪ ಸ್ಟಡಿ ಮಾಡ್ಬೇಕು. ನಮಗೀಗ ರೂಢಿಯದ ತಪ್ಪಬಾರ್ದು, ಒಂದು ಶಬ್ದನೂ ತಪ್ಪಬಾರ್ದು, ಯಾರ ಹೆಸರುಗಳು ತಪ್ಪಬಾರ್ದು. ಯಾಕಂದ್ರೆ ಒಂದು ಗೌರವಾನ್ವಿತ ಸ್ಥಾನದೊಳಗಿರ್ತಾರೆ ಅವ್ರ ಹೆಸರು, ದೊಡ್ಡ ಹೆಸರಿರ್ತಾವ. ನಮಗೆ ಹೆಸರು ಕೆಡಿಸಬಾರ್ದು. ದೊಡ್ಡ ಡಿಪಾರ್ಟ್ಮೆಂಟ್ ಹೆಸರು, ಜಿಲ್ಲಾಧಿಕಾರಿಗಳು, ಮಿನಿಸ್ಟರ್ಗಳ ಹೆಸರು ಇರ್ತಾವ, ಮಿನಿಸ್ಟರ್ಗಳ ಹೆಸರು ಇರ್ತಾವ. ಯಾವ ತಪ್ಪಬಾರ್ದು. ಮೇನ್ ಅದೇ, ಅದು ಹಾಟ್ ಸೀಟ್ ಅಂದ್ರೆ ದಟ್ ಈಸ್ ಮೇನ್ ಅದೇ. ಸೂಪರ್ ವಾಯ್ಸ್ ಇರಬೇಕು, ಒಳ್ಳೆ ವಾಯ್ಸ್ ಇರಬೇಕು, ಸ್ಪಷ್ಟೀಕರಣ ಮೇನ್ ಇರಬೇಕು, ಕನ್ನಡ ಸ್ಪಷ್ಟವಾಗಿರ್ಬೇಕು, ಕನ್ನಡ ಸ್ಪಷ್ಟವಾಗಿ ನೋಡಕ್ಕೂ ಒಂದ್ ಸ್ವಲ್ಪ ಓಕೆ ಆಗಿರ್ಬೇಕು. ಯಾಕಂದ್ರೆ ಹೌದು, ಮತ್ತೆ ಅಂದ್ರೆ ವಿಡಿಯೋ ಬರ್ತದಲ್ಲ, ನೋಡಕ್ ಚಲೋ ಇರ್ಬೇಕು ಅಷ್ಟೇ. ಅಂದ್ರೆ ನಿಮಗೆ ಅಲ್ಲಿ ತೃಪ್ತಿ ಕೊಟ್ಟದಂತೀರಿ? ಬಹಳ ತೃಪ್ತಿ ಕೊಟ್ಟೈತ್ರಿ. ನನಗ ಒಂದು ದೇವಸ್ಥಾನ ಅದು, ದೇವಸ್ಥಾನ ಬಗ್ಗೆ. ಹಾ ರೀ, ದೇವಸ್ಥಾನ ಇದ್ದಂಗೆ ನನಗದು. ನಾವು ಒಂದು ಟೈಮ್ದಾಗ ನಮ್ಮ ತಂದೆಯವರು ತೀರ್ಕೊಂಡ್ರು. ಆಮೇಲೆ ನಮ್ಮ ಹಸ್ಬೆಂಡ್ ಅವರು ಬೇರೆ ಕಡೆ ಇರ್ತಿದ್ರು, ಒಂದು ಹೋಗಿ ಬಂದು ಮಾಡ್ತಿದ್ರು ಬಿಡ್ರ, ಬೇರೆ ಕಡೆ ಇದ್ರು. ಮಕ್ಕಳು ದೊಡ್ಡವರಾದ್ರು. ಸ್ವಲ್ಪ ತಂದೆಯವ್ರು ತೀರ್ಕೊಂಡ್ಮೇಲೆ ನಮಗೂ ಸ್ವಲ್ಪ ಪ್ರಾಬ್ಲಮ್ ಆದಾಗ ನಮ್ಮ ರಾಜಶೇಖರ್ ಸರ್ ನಮಗೆ ಕರೆದು ಒಂದು
ಒಂದು ಅನ್ನದಾತರು ಅವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಪಾಪ ಮತ್ತೆ ನೀವು ನೆನೆಸ್ತಿರ್ಲಿ. ನೆನೆಸ್ಲೇಬೇಕು, ಅಷ್ಟು ನಮಗೆ ಇದನ್ನು ಮಾಡಿದ್ರು. ಯಾವತ್ತೂ ನಮಗೆ ಟಾರ್ಚರ್ ಮಾಡಲಿಲ್ಲ, ಯಾವತ್ತೂ ಗೌರವಾನ್ವಿತವಾಗಿ ನಡೆಸ್ಕೊಂಡ್ರು. ಹೌದು 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 ಹೌದು. ಯಾಕಂದ್ರೆ ಈಗ ಇನ್ನು ಬೆಳಗಮ್ಮ ಅನ್ನೋದು ಫೇಮಸ್ ಆಗಿಬಿಟ್ಟದ, ಫೇಮಸ್ ಆಗೈತ್ರಿ. ಸುದ್ದಿ ಕೆಲವರು ಅಂತಾರ ಏನ್ ನ್ಯೂಸ್ ಚಾನೆಲ್ ಅಂದ್ರೆ ಸರಿ ಇರಂಗಿಲ್ಲ, ಸಿನಿಮಾ ರಂಗ ಅಂದ್ರೆ ಸರಿ ಇರಂಗಿಲ್ಲ, ಆದಿರಂಗಿಲ್ಲ. ಅದು ಎಲ್ಲ ತಪ್ಪು ತಿಳುವಳಿಕೆ. ಅದು ನೀವು ಇದ್ದು ಬಂದಿರಲ್ಲ, ತಪ್ಪು ತಿಳುವಳಿಕೆ. ಅದು ಅನುಭವದ ವಾಣಿನೇ ಹೇಳಿ. ಇಲ್ಲ ಹಂಗಿರಂಗಿಲ್ಲ, ಏನೇನೋ ಭಾಳ ಮಾತಾಡೋರು ಜನ ಇದ್ದಾರೆ. ಅದ್ರ ನಿಜ ಹೇಳ್ಬೇಕಂದ್ರ ಒಂದು ಒಳ್ಳೆ ಸ್ಥಾನ ಅದು. ಅಲ್ಲ, ಗೊತ್ತಿಲ್ಲದೆ ಮಾತಾಡ್ತಾರ. ಏನಿಲ್ಲ, ಟಾರ್ಚರ್ ಇಲ್ಲ. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋದ್ರೆ ಮುಗೀತು. ನಿಮ್ಮ ಕೆಲಸ. ಎಷ್ಟು ಗಂಟೆಗೆ ಹೋಗ್ತಿದ್ರಿ ಅಲ್ಲಿ? ನಾ 6 ಗಂಟೆಗೆ ಹೋಗ್ತೇನೆ ರೀ. ಸಾಯಂಕಾಲ 6 ಗಂಟೆಯಿಂದ 8, 8:30. ಸ್ವಲ್ಪ ನ್ಯೂಸ್ ಹೆಚ್ಚಿರ್ತಾವ, ಕಮ್ಮಿ ಇರ್ತಾವ, ಕಡಿಮೆ ಇರ್ತಾವ, ಹೆಚ್ಚಿರ್ತಾವ, ನಡೀತದ. ಆಮೇಲೆ ಗಣೇಶ ಹಬ್ಬದಾಗೆಲ್ಲ ಹೊರಗಡೆ ಮಂಟಪ ಹಾಕಿ ಲೈವ್ ಕೊಡ್ತೀವಿ. ಅಯ್ಯೋ, ಅದಂತೂ ಬೆಳತನಕ. ಅವಾಗ ಹೆಂಗ್ ಮಾಡ್ತಿದ್ರಿ? ಅಂದ್ರೆ ಒಬ್ಬೊಬ್ಬರೇ 1 hour ಮಾಡೋದು ಹೆಂಗಿದ್ರಿ? ನಮ್ಮ ಅದೇನ ಜಬರ್ದಸ್ತಿ ಇಲ್ಲ, ನಿಮ್ಮ ಇಷ್ಟ, ನಿಮ್ಮ ಖುಷಿಲ್ಲ ನೀವು ಮಾತಾಡ್ಬೋದು. ಎಲ್ಲ ಊಟ ನಾಷ್ಟ ಏನೆಲ್ಲ ವ್ಯವಸ್ಥೆ ಅಲ್ಲೇ ಮಾಡ್ತದ. ಅಂದ್ರೆ ಕಂಟಿನ್ಯೂಸ್ ಕೊಡ್ಬೇಕು. ಒಬ್ಬರಲ್ಲ, ಒಂದು ಸಲ ಅಲ್ಲಿ ಏನ್ ಚಿತ್ರಣ ಹೇಳ್ಬೇಕಾಗ್ತದೆ. ಅಲ್ಲಿ ಏನ್ ಎದುರಿಗೆ ಜನ ಮನಿ ಒಳಗೆ. ಹೌದೌದು, ಲೈವ್ ಚಿತ್ರಣ ಲೈವ್ ಇರ್ತದೆ. ನಮ್ದೊಂದು ಕ್ಯಾಮ್ರಾ ಒಂದು ಇದಕ್ಕೆ ಇರ್ತೈತ್ರಿ, ಅಲ್ಲೇ ಕಪಿಲೇಶ್ವರ ಹತ್ರ ಒಂದು ಕ್ಯಾಮ್ರಾ ಇಲ್ಲಿ ಇರ್ತೈತಿ. ಅಲ್ಲಿ ಕಪಿಲೇಶ್ವರ ಹೊಂಡದಾಗ ಬೀಳೋದು ಹಿಡ್ಕೊಂಡು ನಾವೆಲ್ಲ ಲೈವ್ ಕೊಡ್ತೀವಿ ಫುಲ್ ನೈಟ್. ಆಮೇಲೆ ಗಣೇಶ ಹಬ್ಬ ಆಯ್ತು, ನವೆಂಬರ್ 1 ಲೈವ್ ಕೊಡ್ತೀವಿ. ಲೈವ್ ಕೊಡ್ತೀವಿ. ಕನ್ನಡ ರಾಜ್ಯೋತ್ಸವ. ಟೋಟಲಿ ಎಷ್ಟು ಜನ ಕೆಲಸ ಮಾಡ್ತಿದ್ರಿ? ಟೋಟಲಿ ಈಗ ಒಂದು 7-8 ಜನ ಇದ್ದೀವಿ. 8 ಜನ ಎಡಿಟರ್ಸ್ ಇದ್ದಾರೆ, ಟೆಕ್ನಿಷಿಯನ್ಸ್. ಎಡಿಟರ್ಸ್ 4 ಜನ ಇದ್ದಾರೆ. ಆಮೇಲೆ 2 ರಿಪೋರ್ಟರ್ಸ್ ಇದ್ದಾರೆ, ಒಬ್ಬರು ಟೆಕ್ನಿಷಿಯನ್ ಇದ್ದಾರೆ. ಕನ್ನಡ ಭಾಷೆ ಜೊತೆಗೆ ಮತ್ತೆ ಇಂಗ್ಲಿಷ್ ಇದ್ದಾರೆ? ಇಲ್ಲ, ಮೊದಲಿತ್ರಿ ಇಂಗ್ಲಿಷ್ ಹಿಂದಿ. ಇಲ್ಲ, ಇಂಗ್ಲಿಷ್ ಹಿಂದಿ ಕನ್ನಡ ಮರಾಠಿ 4 ಇತ್ತು. 4 ಸೇಮ್ ಬರ್ತಿತ್ತಿರಲ್ಲ. ಮತ್ತು ಬೆಳಗಾವದಾಗಿದ್ದಾಗ ಆಲ್ಮೋಸ್ಟ್ ಎಲ್ಲರಿಗೂ ಮರಾಠಿ ಕನ್ನಡ ಬಂದೇ ಬರ್ತದೆ, ಕಾಮನ್ ಬರ್ತದೆ. ಈಗ ಹಿಂದಿ ತೆಗೆದ್ವಿ, ಇಂಗ್ಲಿಷ್ ತೆಗೆದಿರಿ. ಈಗ ಮರಾಠಿ ಮತ್ತು ಕನ್ನಡ. ಯಾಕಂದ್ರೆ ಮರಾಠಿ ಜನ ಮರಾಠಿ ಇತ್ತಂದ್ರೆ ಹಿಂದಿ ಬರೋರು ಮರಾಠಿ ಬರ್ತಿದ್ವ. ಮರಾಠಿ ಕನ್ನಡ 2 ನೀವು ಮಾಡಿ. ಯಾಕಂದ್ರೆ ಇಲ್ಲಿ ಮರಾಠಿ ಬಾಂಧವರು ಇದಾರೆ ಆಲ್ಮೋಸ್ಟ್ ಜಾಸ್ತಿ. ಬಾರ್ಡರ್ ನಿಮಗೆ ಸಂಬಂಧ ಇಲ್ಲ, ಬೆಳಗಾವ್ ಬಾರ್ಡರ್ ನಿಮಗೆ ಸಂಬಂಧ ಇಲ್ಲ. ಭಾಷೆ ಇಲ್ಲ, ಜಾತಿ ಭಾಷೆ ನಮಗೇನು ಸಂಬಂಧ ಇಲ್ಲ. ಸುದ್ದಿಗಳನ್ನ ಬಿತ್ತರಿಸೋದಷ್ಟೇ ಕೆಲಸ, ತಲುಪಿಸೋದು ಅಷ್ಟೇ ಕೆಲಸ. ಅಲ್ಲೂ ಮರಾಠಿ ಕನ್ನಡ ಹಿಂಗೇನು ನಮ್ಮದು ಭೇದ ಭಾವ ಇಲ್ಲ, ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡ್ತೀವಿ. ಅಂದ್ರೆ ಚಲನೆ ಹೆಸರೇ ಏನ್ ನ್ಯೂಸ್ ಸುದ್ದಿ ಬಿಟ್ಟು ಇನ್ನೊಂದು ಯಾವ ಕಾರ್ಯಕ್ರಮ ಇಲ್ಲ. ಮತ್ತೆ ಬೇರೆ ಕಾರ್ಯಕ್ರಮ ಇಲ್ಲ ಅದಾವ, ಬಟ್ ಆ ಚಾನಲ್ ಬೇರೆ ಅದಾವ, ನಮ್ಮೂ ಅದಾವ. ಅದ್ಯಾವ್ದ? ಇನ್ ನ್ಯೂಸ್ ಅದ, ಇನ್ ಮೂವೀಸ್ ಅಂತ ಐತ್ರಿ, ಇನ್ ಸಾಂಗ್ಸ್ ಅಂತ ಐತಿ. ಇನ್ನು ಮೂವೀಸ್ ಬಗ್ಗೆ ಹೇಳ್ರಿ. ಇನ್ ಮೂವೀಸ್ ಅಂದ್ರೆ ಅದ್ರಲ್ಲೂ ಬರೀ ಪಿಕ್ಚರ್ ಹಾಕ್ತಾರ, ಕಂಟಿನ್ಯೂಸ್ ಪಿಕ್ಚರ್. ಆಮೇಲೆ ಇನ್ನು ಮ್ಯೂಸಿಕ್ ಅಂತ ಐತಿ. ಇನ್ನು ಮೂವೀಸ್ ಅಂದ್ರೆ ಫಿಲ್ಮ್ ಏನು ಸೆಲೆಕ್ಷನ್ ಮಾಡಿ ಹಾಕ್ತಾರೋ ಹೆಂಗ್ ಹಾಕ್ತಾರೋ? ಸೆಲೆಕ್ಟೆಡ್ ಅಲ್ರಿ, ಹಂಗಂದ್ರೆ ಅಲ್ಲಿ ಟೆಕ್ನಿಷಿಯನ್ಸ್ ಬೇರೆ ಇರ್ತಾರೆ. ನಮ್ದು ಕಂಟ್ರೋಲ್ ಚಲೋನ್ ಹಾಕ್ತಾರ್ರಿ. ಚಲೋ ರೀ, ಹೌದೌದು. ಯು ಸರ್ಟಿಫಿಕೇಟ್ ಇದ್ದದ್ದು ಹಾಕ್ತಿವಿ, ಓನ್ಲಿ ಯು ಸರ್ಟಿಫಿಕೇಟ್. ಹೌದು. ನಮ್ದು ಕಂಟ್ರೋಲ್ ರೂಮ್ ಐತ್ರಿ ಇಲ್ಲಿ ಮಂಗಲ್ದೀಪ್ ಹತ್ರ, ಅದೆಲ್ಲ ಮೇಲ್ ಕಂಟ್ರೋಲ್ ರೂಮ್ ಐತಿ. ಅಲ್ಲಿನೂ ಬಹಳ ಜನ ಕೆಲಸ ಮಾಡ್ತಾರೆ ಕಂಟ್ರೋಲ್ ರೂಮ್ನಾಗ. ನಮ್ಮ ಓನ್ ಮಾಲಕರು ನಾಗೇಶ್ ಚಾಬ್ರಿಯಾ ಸರ್ ಅಂತ್ರಿ, ನಿಶಾ ಮೇಡಮ್ ಅಂತ ಹೇಳಿ, ಅವರು ಮೇನ್ MD. ಅವ್ರು ಇದ್ರೊಳಗೆ ನಾವೆಲ್ಲರೂ ಮಾಡ್ತೀವಿ. ರಾಜಶೇಖರ್ ಸರ್ ಇವರು ನ್ಯೂಸ್ ಸೆಕ್ಷನ್. ಇನ್ನು ನಮಗೆ ಹೇಳ್ರಿ, ಇದು ಸಿನಿಮಾದ ಬೇರೆ ಆಯ್ತು, ಇನ್ನು ಮ್ಯೂಸಿಕ್ ಬೇರೆ ಆಯ್ತು. ಇನ್ನು ಮ್ಯೂಸಿಕ್ ಬಗ್ಗೆ ಅದ್ರೊಳಗೆ ಬರೀ ಸಾಂಗ್ಸ್ ಹಾಕ್ತೀವಿ, ಚಲೋ ಒಳ್ಳೆ ಹಾಡುಗಳನ್ನ ಹಾಕೋದು. ಅಂದ್ರೆ ಫಿಲ್ಮ್ ಸಾಂಗ್ಸ್, ಓನ್ಲಿ ಫಿಲ್ಮ್ ಸಾಂಗ್ಸ್. ಅಂದ್ರೆ ನಿಮ್ದೆಲ್ಲ ಆಲ್ರೆಡಿ ರೆಕಾರ್ಡೆಡ್ ಇರ್ತಾವ? ಹೌದೌದು. ಈಗ ನಮ್ಮ ಥರ ನಾವ್ ಹಿಂಗ್ ಮಾಡಿ ಇಲ್ಲ. ಮಧ್ಯಾಹ್ನ ನ್ಯೂಸ್ ಮಾತ್ರ ಲೈವ್ ಬರ್ತೈತ್ರಿ. ಅದು ಲೈವ್ ಮಧ್ಯಾಹ್ನ. ಹೌದು. ಈಗ ನೀವು ಇದನ್ನ ಬಿಟ್ಟು ಮತ್ತೆ ಏನ್ ಮಾಡ್ತಿದ್ರಿ? ಇದನ್ನ ಬಿಟ್ಟು ಯಾರಾದರೂ ಎಜುಕೇಶನ್ ಸ್ಕೂಲ್ ಮಕ್ಳು ಎಲ್ರಿ ಅಡ್ಮಿಷನ್ಸ್ ಕೊಡಿಸೋದು, ಹಾಸ್ಟೆಲ್ ಬೇಕಾದ್ರೆ ಹಾಸ್ಟೆಲ್ ಕೊಡಿಸೋದು, ಸೋಷಿಯಲ್ ವರ್ಕ್ ಯಾರ್ಯಾರ ಏನಾದರೂ ಅವಶ್ಯಕತೆ ಇದ್ರೆ ಅವಶ್ಯಕತೆಗಳನ್ನ ಕೊಡೋದು. ಖರೆ ಅದನ್ನೆಲ್ಲ ಮಾಡಿರಿ ನೀವು? ಕರುಣಿಸೋ ರಂಗ ಕರುಣಿಸೋ, ಹಗಲು ಇರಳು ನಿನ್ನ ಸ್ಮರಣೆ ಮರೆಯಾದಂತೆ. ಕರುಣಿಸೋ ರಂಗ ಕರುಣಿಸೋ, ರುಕುಮಾಂಗದನಂತೆ ಮೃತವನಾನರಿಯೇ. ರುಕುಮಾಂಗದನಂತೆ ಮೃತವನಾನರಿಯೇ, ಶುಕಮುನಿಯಂತೆ ಸ್ತುತಿಸಲು ಅರಿಯೇ. ಶುಕಮುನಿಯಂತೆ
ಸ್ತುತಿಸಲು ಅರಿಯೇ ಬಕವೈರಿಯಂತೆ ಧ್ಯಾನ ಮಾಡಲಾರಿಯೇ ದೇವಕಿಯಂತೆ ಮುದ್ದಿಸಲರಿಯೇನೋ ದೇವಕಿಯಂತೆ ಮುದ್ದಿಸಲರಿಯೇನೋ ಕರುಣಿಸೋ ರಂಗ ಕರುಣಿಸೋ ಹಗಲು ಇರಳು ನಿನ್ನ ಸ್ಮರಣೆ ಮರೆಯದಂತೆ ಕರುಣಿಸೋ ರಂಗ ಕರುಣಿಸೋ ಗರುಡನಂತೆ ಪೊತ್ತು ತಿರುಗಲು ಅರಿಯೇ ಕರೆಯಲರಿಯೇ ಕರಿರಾಜನಂತೆ ಗರುಡನಂತೆ ಪೊತ್ತು ತಿರುಗಲು ಅರಿಯೇ ಕರೆಯಲರಿಯೇ ಕರಿರಾಜನಂತೆ ವರಕಪಿಯಂತೆ ದಾಸ್ಯ ಮಾಡಲಾರಿಯೇ ವರಕಪಿಯಂತೆ ದಾಸ್ಯ ಮಾಡಲಾರಿಯೇ ಸಿರಿಯಂತೆ ಸುಖವಿತ್ತು ಸೇವಿಸಲರಿಯೇನು ಸಿರಿಯಂತೆ ಸುಖವಿತ್ತು ಸೇವಿಸಲರಿಯೇನು ಕರುಣಿಸೋ ರಂಗ ಕರುಣಿಸೋ ಬಲಿಯಂತೆ ದಾನವ ಕೊಡಲಾರೆನೋ ಭಕ್ತಿ ಛಲವ ನರಿಯೇನೋ ಪ್ರಹ್ಲಾದನಂತೆ ಬಲಿಯಂತೆ ದಾನವ ಕೊಡಲಾರೆನೋ ಭಕ್ತಿ ಛಲವ ನರಿಯೇನೋ ಪ್ರಹ್ಲಾದನಂತೆ ಒಲಿಸಲರಿಯೇ ಅರ್ಜುನನಂತೆ ಸಖನಾಗಿ ಒಲಿಸಲರಿಯೇ ಅರ್ಜುನನಂತೆ ಸಖನಾಗಿ ಸಲಹೋ ದೇವರ ದೇವ ಪುರಂದರ ವಿಠಲ ಸಲಹೋ ದೇವರ ದೇವ ಸಲಹೋ ದೇವರ ದೇವ ಸಲಹೋ ದೇವರ ದೇವ ಪುರಂದರ ವಿಠಲ ಕರುಣಿಸೋ ರಂಗ ಕರುಣಿಸೋ ಹಗಲು ಇರಳು ನಿನ್ನ ಸ್ಮರಣೆ ಮರೆಯದಂತೆ ಕರುಣಿಸೋ ರಂಗ ಕರುಣಿಸೋ ಕೃಷ್ಣ ಕರುಣಿಸೋ ರಂಗ ಕರುಣಿಸೋ. ಹೇಮಕ್ಕ ಅವರ, ನೀವು ಸಮಾಜಮುಖಿ ಕೆಲಸನ ಮಾಡ್ಲಿಕ್ಕತ್ತೀರಿ. ಹಾ ಸರ್. ನೀವು ಅವಾಗ ಮಾಡೋ ಮುಂದೆ ಅದಕ್ಕೆ ಏನು ಅಡೆತಡೆ ಬರಂಗಿಲ್ಲ ಏನು? ಸಮಾಜಮುಖಿ ಸೋಷಿಯಲ್ ವರ್ಕ್ ಅಂತೀವಲ್ಲ, ಅಂತ ಅಡೆತಡೆ ಬರೋ ಕೆಲಸಗಳೇನು ಮಾಡಿಲ್ರಿ ನಾವು. ಹಿಂಗೆ ಅಡ್ಮಿಷನ್ ಬೇಕು ಕೆಲವರಿಗೆ, ಕೆಲವ್ರಿಗೆ ಹಾಸ್ಟೆಲ್ ಸಿಕ್ಕಿರಂಗಿಲ್ಲ, ಪಾಪ ಅವ್ರಿಗೆ ಕೊಡೋ ಇದ್ದಿರಂಗಿಲ್ಲ, ಗೌರ್ಮೆಂಟ್ ಹಾಸ್ಟೆಲ್ ಇರ್ತಾವೆ. ಅಲ್ಲ ಅದು ಒಂದು ಮಹತ್ವನೇ ಇಲ್ಲ, ದಾರಿ ತೋರಿಸೋದು. ಹಾ, ದಾರಿ ತೋರಿಸೋದು. ದಾರಿ ತೋರಿಸೋದು. ಯಾರಿಗಾರ ಜಾಬ್ ಬೇಕಾದ್ರೆ ಜಾಬ್ ಹಚ್ಕೊಡ್ತೀವಿ, ಜಾಬ್ ಹಚ್ಕೊಡ್ತೀವಿ. ಕೆಲವರು ಏನೇನೋ ಇರ್ತಾವ ಗದ್ಲುಗಳು, ಹೋಗ್ಲಾರ್ದ ಅವ್ರಿಗೊಂದು ಒಳ್ಳೆ ರೀತಿಯಿಂದ ಅವ್ರಿಗೆ ದಂಡಿಗೆ ಹಚ್ಚೋದು. ದಂಡಿಗೆ ಹಚ್ತೀರಿ ಅಂದ್ರೆ ನಿಮ್ಗೆ ಸಂತೃಪ್ತಿ ತಂದು ಕೊಟ್ಟು ಖುಷಿ ಐತ್ರಿ. ಖುಷಿ ಅಂದ್ರೆ ನಿಮ್ಗೊಂದು ಬಳಗ್ ಜಾಸ್ತಿ ಆಗ್ತದಲ್ಲ. ಹಾ, ಹಚ್ಕೊಂಡ್ರೆ ಅವ್ರೆಲ್ಲ ಪಾಪ ನೆನೆಸ್ತಾರೆ. ನೆನೆಸ್ತಾರಂತಲ್ಲ, ದೇವ್ರ ಕೆಲಸ ಅಂತ ಮಾಡೋದ್ರಿ. ಅವ್ರು ನೆನೆಸ್ತಾರೋ ಬಿಡ್ತಾರೋ, ಕೆಲವ್ರು ನೆನೆಸ್ತಾರ. ಜನಾರ್ದನ ಸೇವೆ ಹಿಂಗ ಮಾಡ್ತಾರೆ ಅಷ್ಟೇ. ಅಂದ್ರೆ ನೀವು ಆತ್ಮವಿಶ್ವಾಸ ಕಳ್ಕೊಳ್ಳೋದು ಇಲ್ಲ ಇಲ್ಲ ಇಲ್ಲ, ಹಿಂಗ ಆತು ಅಂತ ಬೇಜಾರಾಗಿ ಕೂಡೋದು ಇಲ್ಲ ಇಲ್ಲ. ಇವೆಲ್ಲ ನಡಿವೆ ಅದ ಅವ್ರವ್ರ ನಸೀಬ್. ಹಾ, ಮಾಡ್ಕೋತ ನಮ್ ಕರ್ತವ್ಯ ನಾವ್ ಮಾಡೋದ್ರಿ. ಅವ್ರು ನೆನೆಸ್ತಾರ, ಅವ್ರ ನಾಳೆ ನಮ್ಮನ್ನ ಸಾಕ್ತಾರ. ಯಾವ ಆಸೆ ಇಟ್ಕೊಳಂಗಿಲ್ಲ, ಫಲಾಪೇಕ್ಷೆ ಇಲ್ಲ. ಫಲಾಪೇಕ್ಷೆ ಇಲ್ಲ, ಫಲಾಪೇಕ್ಷೆ ಮಾಡೋ ಕೆಲಸ ಅದೇ ಮಹತ್ವದಲ್ಲ. ಆಸೆ ಇಟ್ಕೊಂಡು ಮಾಡಬಾರ್ದು. ಇಲ್ಲ, ಮಾಡಬಾರ್ದ್ರಿ. ಯಾವ್ದು ಮಾಡಬಾರ್ದು. ಆಸೆ ಇಟ್ಕೊಂಡು ಏನ್ ಯಾರ ಕಡೆಯಿಂದ ಒಂದ್ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಒಂಥರ ಮನಸ್ಸಲ್ಲೇ ಏನ್ ಮಾಡಿದ್ರು ಮನಸ್ಸಲ್ಲೇ ಮಾಡ್ತಾರ ಅವ್ರು, ತೋರಿಕೆಗಲ್ಲ. ಚಂದು ಅನಿಸ್ತದ. ಹಾ, ಚಂದ ಅನಿಸ್ತದ. 4 ಮಂದಿ ಬೇಕು ಅವ್ರಿಗೆ. ಇಲ್ಲ ಅವ್ರಿಗೆ 4 ಮಂದಿ ತಿನ್ಬೇಕು, 4 ಮಂದಿ ಇನ್ನೊಬ್ರು ಸಹಾಯ ಆಗ್ತದಲ್ಲ. ಸಹಾಯ ಅಂತಲ್ಲ, ಒಂದು ಪ್ರೀತಿ ಅವ್ರದ್ದು. ಪ್ರೀತಿ ಅಂದ್ರೆ ನಾ ಸಹಾಯ ಮಾಡಿ ಹೆಸರು ತಗೋಬೇಕನ್ನೋ ಉದ್ದೇಶ. ಮತ್ತೆ ಜನನು ಜಾಸ್ತಿ ಸೇರ್ತಾರ, ಒಂದು ಖುಷಿ. ಒಂದ್ರಿಂದ ಎಲ್ಲಾರು ಪರಿಚಯ ಆಗ್ತದ. ಹಿಂಗ ಹೇಳ್ತೀನಿ ಅಂದ್ರೆ ಒಟ್ಟು ಹಬ್ಬ ಆ ಬಳಕೆ ಬರ್ಬೇಕೀಗ. ಎಲ್ಲಾರು ಮಾಡ್ಬೇಕು, ಒಬ್ಬೊಬ್ಬರೇ ಮಾಡ್ಕೊಳಕಿನ ನಮ್ಮ ಸ್ವಾರ್ಥ ಅನ್ನೋದಕ್ಕಿಂತ 4 ಮಂದಿ ಹಿಂಗ ಎಲ್ಲಾ ಕಡೆ 4-5 ಮಂದಿ ಸೇರ್ ಮಾಡಿ ಮಾಡ್ಕೋಬಹುದಲ್ಲ. ಹಿಂಗ ಹೇಳ್ತೀನಿ ಮಾಡ್ಕೋಬಹುದಿದ್ರೆ. ಈಗೆಲ್ಲ ನಾವು ಕಾಂಟ್ರಿಬ್ಯೂಷನ್ ಕೂಡ ಮಾಡೋಣ, ನೀ ದುಡ್ಡು ಹಾಕು, ನಾ ದುಡ್ಡು ಹಾಕು, ಹಿಂಗೆಲ್ಲ ಕಾಲ ಐತ್ರಿ ಈಗ. ಹೌದು, ಅವ್ರ ಯಾರ ಕಡೆ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ದೇವ್ರ ಅವ್ರಿಗೆ ಅಷ್ಟು ಕೊಟ್ಟು ಬೆಳೆಸ್ಯಾನ, ಹಿಂಗೂ ಅವ್ರು ಇನ್ನೂ ಬೆಳೀಲಿ ಅಂತ ನಾವು ಬೆಳಿಲಿ ಅಂತ ಹೇಳಿ. ಇವಾಗ ಹೇಮಕ್ಕ, ನೀವು ಇಷ್ಟೆಲ್ಲ ಹೊರಗಿಂದೆಲ್ಲ ಮಾಡ್ತೀರಿ, ನಾವ್ ನಿಮಗ ಮೊದಲಿನ ದಿನ ಜೀವನಕ್ಕೆ ಬರ್ತೀವಿ ನಾವಿದ್ರೆ. ಈಗ ನಿಮ್ದೆಲ್ಲ ಈಗ ನೀವು ಆದರ್ಶ ಗೃಹಿಣಿ ಅಂತ ಅಂದ್ಕೊಂಡು ನಾವೇನ್ ಮಾಡ್ತೀವಿ, ಗೃಹಿಣಿ ಗೃಹ ಮುಚ್ಚತೆ ಅಂತ ಹೇಳ್ತೀವಿ, ಲಕ್ಷ್ಮಿ ಸಮಾನ ಅಂತ ಹೇಳ್ತೀವಿ ನಾವು. ಆಕೆಲ್ಲ ಈಗಿನ ಕಲ್ಚರ್ದೊಳಗೆ ಅದು ಕಡಿಮೆ ಆಗ್ಲಿಕ್ಕತ್ತದ.
ಈಗ ಎದ್ಕೊಳ್ಳಿ ಥಳಿ ರಂಗೋಲಿ ಇದು ಅದ್ರ ಬಗ್ಗೆ ಮಾತಾಡ್ರಲ್ಲ. ಈಗಿನ ಕಾಲದ ಹೆಣ್ಮಕ್ಳಿಗೆ ಮೊದಲು ಬೆಳೆಸುವಾಗನ ತಾಯಿ ತಂದೆ ಹಂಗ ಬೆಳೆಸ್ಬೇಕ್ರಿ. ಅದನ್ನ ಈಗಿನ ಈಗ ಬರೇ ನನ್ನ ಮಕ್ಳ ಕುಂತಲ್ಲೇ ಕೊಟ್ಟೆ ಅವ್ರ ಹೈಫೈ ಬೇಕು, ನನ್ನ ಮಕ್ಳು ಹಿಂಗ ಇರ್ಬೇಕು ಹಂಗ ಇರ್ಬೇಕು, ಅಲ್ಲ ನೂರಕ್ ನೂರ್ ತಗೋಬೇಕು ಅನ್ನೋ ಅಪೇಕ್ಷೆ ಇಟ್ಕೊಳಕತ್ತಾರ, ಕೂಡಿಸ್ಬಿಡ್ತಾರ ಅವ್ರಿಗೆ. ಬರೇ ಓದ್ರಿ 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 ಬರೀ ಅದ್ ಒಂದೇ. ಬೇರೆ ಸಂಸ್ಕಾರ ಆಗ್ಲಿ, ಒಂದ್ ರಂಗೋಲಿ ಹಾಕು, ಒಂದ್ ಅಡಿಗೆ ಮಾಡವ, ನನ್ನ ಜೊತೆ ನನ್ನ ಮಗಳು ಅಡಿಗೆ ಮನೆ ಬರುವಂಗಿಲ್ಲ, ನನ್ನ ಮಗಳ ಇದನ್ ಮಾಡಂಗಿಲ್ಲ, ನನ್ನ ಮಗಳ ರಂಗೋಲಿ ಹಾಕಿದ್ರೆ ಸಮಿತಾಳ, ನನ್ನ ಮಗಳು ಅಡಿಗೆ ಮಾಡಿದ್ರೆ ಸಮಿತಾಳ, ನನ್ನ ಮಗಳ ಹೈಫೈನೇ ಬೆಳಿಬೇಕಂತ ಮೊದಲಿಂದ ಅವ್ರಿಗೆ ಹೈಫೈ ಲೈಫ್ ಕೊಟ್ಟು ಬಿಡ್ತಾರ. ಹಿಂಗಾಗಿ ಅವ್ರಿಗೆ ಅಡಿಗೆ ಮನಿ ಅಂದ್ರೆ ಏನ್ ಅನ್ನೋದ ಗೊತ್ತಾಗುದಿಲ್ಲ ಈಗಿನ ಹೆಣ್ಮಕ್ಳಿಗೆ. ತಪ್ಪಲ್ಲ, ತಪ್ಪು. ಅವ್ರು ತಿಳ್ಕೊಬೇಕ್ರಿ, ಅದನ್ನೂ ಕಲಿಸ್ಬೇಕು, ಇದನ್ನೂ ಕಲಿಸ್ಬೇಕು. ನಮ್ಮ ಗಂಡನ ಜೋಡಿ ಬದುಕ್ಬೇಕಂದ್ರೆ ಎಲ್ಲಾ ಅಡಿಗೆ ಮನಿ ಹಿಡ್ಕೊ, ಫಸ್ಟ್ ಸ್ಟಾರ್ಟ್ ಅಡಿಗೆ ಮನಿ. ಗೃಹಲಕ್ಷ್ಮಿ ಆಗ್ಬೇಕು, ಗಂಡನ ಮೆಚ್ಚಿಸ್ಬೇಕು ಅಂದ್ರೆ ಫಸ್ಟ್ ಅಡಿಗೆ ಮನಿ. ಅಡಿಗೆ ಮನ್ಯಾಗ ಅವ್ರಿಗೆ ಏನ್ ಬರ್ಲಿಲ್ಲ ಅಂದ್ರೆ ಏನ್ ಮುಂದೆ ಏನ್ ಮಾಡೋರು, ಬರೀ ದುಡ್ಡು ತಗೊಂಡು ದುಡ್ಡು ತಿನ್ನಕ್ ಆಗಂಗಿಲ್ಲ. ನಿಮ್ಗೆಲ್ಲ ಏನಾಗ್ತಿತ್ತು, ಕಡಿಗೆ 2 ರೊಟ್ಟಿ ಬಿಡ್ತಿದ್ರು, 2 ರೊಟ್ಟಿ ಮಾಡ ಅಂತ ಹೇಳಿದ್ರು. 2 ರೊಟ್ಟಿ ಮಾಡು, ಅಡಿಗೆ ಮಾಡು, ನಮ್ ಜೊತೆ ಹೆಲ್ಪ್ ಮಾಡು, ಮುದ್ದಾಂ ಬಿಡ್ತಿದ್ರು ಅವ್ರು. ಕಟ್ ಮಾಡ್ಕೊಡು, ಒಂದ್ ಸ್ವಲ್ಪ ಸೋಸ್ಕೊಡು. ಈಗಿನ ಹೆಣ್ಮಕ್ಳು ಹಂಗಿಲ್ಲ, ಅವ್ರು ಅಡಿಗೆ ಮನಿನೇ ಅಂತ ಗೊತ್ತಿರಂಗಿಲ್ಲ ಅವ್ರಿಗೆ. ಅಡಿಗೆ ಮನಿ ಎಲ್ಲ ಐತೆ ಅನ್ನೋದೇ ಗೊತ್ತಿರಂಗಿಲ್ಲ. ಎಲ್ಲಾ ಇನ್ಸ್ಟೆಂಟ್ ಆಗಿ ಟೇಬಲ್ ಮೇಲೆ ಬರ್ತದಲ್ಲ, ತಿನ್ನೋದು ಎದ್ದು ಹೋಗುದು. ಮೊದಲಿಂದ ನಾವು ಅವ್ರ ಸಂಸ್ಕೃತಿ ಪೇರೆಂಟ್ಸ್ ಕೆಡಿಸ್ತಾರೆ, ಅವರೇ ಕೆಡಿಸ್ತಾರೆ. ಅದಕ್ಕೇನ ಅದು ಟೈಮ್ ಇಲ್ಲ ಅಂತ ಹಂಗ ಮಾಡ್ತಾರೋ ಹೆಂಗ್ರಿ? ಟೈಮ್ ಇರ್ತೈತ್ರಿ, ಟೈಮ್ ತೆಗಿಬೇಕು. ರವಿವಾರ ಇರ್ತದಲ್ಲ, ಟೈಮ್ ತೆಗಿಬೇಕ್ರಿ, ಟೈಮ್ ತೆಗಿಬೇಕು. ಮಾಡೋದು ಹೆಂಗಾರೆ ಮಾಡ್ತಾರ ಟೈಮ್ ತೆಗೆದು. ಮತ್ತೆ ನಾವೆಲ್ಲ ಎಜುಕೇಶನ್ ಇದೀವಿ. ನಾವು ಒಂದ್ ಕಾಲದಾಗ ಹಿಂದಿನ ಮಂದಿ ಆದ್ರೂ ನಾವು ಏನ್ 80 ವರ್ಷ ಆಗಿಲ್ಲ. ಅಲ್ಲ ಇರ್ಲಿ, MSc ಮಾಡಿ ಇಷ್ಟೆಲ್ಲ ಮತ್ತೆ ಮಕ್ಕಳ ಜೊತೆ ಇಟ್ಕೊಂಡು ನಾವು ಮಾಡಿ ಮನಿಗೆ ಮಾರಿಗೆದ್ದೀರಿ ಹಿಂಗ ಹೇಳ್ತೀನಿದ್ರ. ಯಾಕಂದ್ರೆ ಹೊರಗೂ ಚಟುವಟಿಕೆ ಹೋಗ್ತೀರಿ, ಸಮಾಜ ಚಟುವಟಿಕೆ ಅಂತೀರಿ, ಮನಿನು ಅಂತೀರಿ, ಅದು ಬೇಕಲ್ಲ. ಅದೊಂಥರ ಖುಷಿ ಇರ್ತದಲ್ಲ, ಮಾಡ್ಬೇಕನ್ನೋ ಮನಸ್ಸಿದ್ರ ಟೈಮ್ ಹೆಂಗೋ ಬರ್ತೈತಿ. ಅಲ್ಲ ಖುಷಿ ಇರ್ತದಲ್ಲ, ಅದನ್ನ ಮಾಡೋದ್ರೊಳಗ್ ಬ್ಯಾಸ್ರಿ ಇರಂಗಿಲ್ಲ. ಇಲ್ಲ ಇಲ್ಲ ಇಲ್ಲ. ಯಾಕಂದ್ರೆ ಬಹಳ ಬೆನ್ನ ಹತ್ತಾರ, ಟ್ಯೂಷನ್ ಹೋಗಿ ಬಾ ಅಂತಾರ, ಮತ್ ಹೋಗು ಮುಂದ್ ತಿನ್ಲಿಕ್ ಕೊಡ್ತಾರ, ಸಾಫ್ಟ್ ಡ್ರಿಂಕ್ಸ್ ಕೊಡ್ತಾರ, ಅತಿ ಅತಿ ಬೆನ್ನ ಹತ್ತದು. ಯಾರ ಮಕ್ಳಿಗಂದ್ರಿ? ಮಕ್ಳಿಗೆ ಅವ್ರು ಏನ್ ಬೇಡ್ತಾರ ಅದನ್ನ ಕೊಡೋದು, ಏನ್ ಬೇಡ್ತಾರ, ಯಾವ ಮೊಬೈಲ್ ಬೇಕು ಅದನ್ನ ಕೊಡಿಸೋದು, ಯಾವ ಗಾಡಿ ಬೇಕು ಅದನ್ನ ಕೊಡಿಸೋದು. ನಾವು ಆಕ್ಚುಲಿ ಮಕ್ಕಳನ್ನ ಹಾಳು ಮಾಡೋರು ತಾಯಿ ತಂದೆ, ಅಡಿಗೆ ಮಾಡಂತ ಹೇಳ್ತಾರೆ ತಾಯಿ ತಂದೆಗಳೇ. ಇಂತದಿ ಮಮ್ಮಿ ಅದೇನ್ ಮಾಡ್ತೀವಿ ಆಗಲೆಲ್ಲ ಅದೇ ಮಾಡಿ ಬೇಜಾರಾಗಿದೆ, ಇದನ್ನ ಮಾಡು, ಪಾರ್ಸಲ್ ತರಿಸು, ಎಲ್ಲ ಇನ್ಸ್ಟೆಂಟ್ ಫುಡ್ ಆಗ್ಬಿಟ್ಟೈತ್ರಿ. ನಿಮ್ಗೆ ಅವ್ರೇನ್ ಅಡಿಗೆ ಮಾಡ್ತಿದ್ರು ಸಂತೋಷನ ಊಟ ಮಾಡಿ ಹೋಗ್ಬಿಡ್ತಿದ್ರು ನೀವು. ಅವರು ಬದಲಾವಣೆ ಇತ್ತು, ಬಟ್ ಫುಡ್ ದೊಳಗೆ ಈಗ ವ್ಯತ್ಯಾಸ ಬಹಳ ಆಗ್ಬಿಟ್ಟದಲ್ಲ. ಹಿಂಗಾಗಿ ಆರೋಗ್ಯನೂ ಕೆಡಾಕತ್ತೇವ. ಹೌದು, ಹೆಲ್ತ್ ಎಲ್ಲ ಹಾಳಾಗಿ 20 ನಮೂನಿ ರೋಗಗಳು, BP, ಶುಗರ್ ಎಲ್ಲ ಸಣ್ಣ ವಯಸ್ಸಿನಾಗ ಹಾರ್ಟ್ ಅಟ್ಯಾಕ್. ಈ ಚಿಕ್ಕ ವಯಸ್ಸಿನಾಗ ಹಾರ್ಟ್ ಅಟ್ಯಾಕ್ ಬರತ್ತವೆ. ಒಳ್ಳೆ ಸಂಸ್ಕಾರ ಕಲಿಸ್ಬೇಕು ತಾಯಿ ತಂದೆ. ಅವ್ರಿಗೂ ಕಲೀಲಿ ಮಕ್ಳು, ಬೇಕಾದಂತ IAS ಆಫೀಸರ್ ಆದ್ರು ಕಿಚನ್ ದಾಗ ಅಟ್ಲೀಸ್ಟ್ ಒಂದ್ ಚಾ ಮಾಡೋದ್ರ ಕಲಿಸ್ಬೇಕು, ಕಲಿಬೇಕಲ್ಲ. ಅವ್ರಿಗೆ ಒಳ್ಳೇದಲ್ಲ, ಅವ್ರಿಗೆ ಒಳ್ಳೇದು. ಹಿಂಗೆ ಬರೀ ಆನ್ಲೈನ್ ತರಿಸೋದು ತಿನ್ನೋದು, ಬರೀ ದುಡ್ಡಿಂದ ಹೆಲ್ತ್ ಬರೋದಿಲ್ರಿ. ಹೆಲ್ತ್ ಬರೋದಿಲ್ಲ, ಬರೀ ದುಡ್ಡು ಐತಂದ್ರೆ ಹೆಲ್ತ್ ಬರೋದಿಲ್ಲ. ಒಂದ್ ಸ್ವಲ್ಪ ಆಹಾರದ ಪದ್ಧತಿನೂ ಸರಿಯಾಗಿರ್ಬೇಕು ಅಂತ. ಸರಿಯಾಗಿರ್ಬೇಕು ಇರ್ಲಿ, IAS ಆಫೀಸರ್ ಇರ್ಲಿ, ಅವ್ರು ದೊಡ್ಡ ಪೋಸ್ಟ್ ಹೋಗ್ಲಿ, ಅದ್ರ ಜೊತೆ ನಮ್ಮ ಆರೋಗ್ಯನೂ ನೋಡ್ಕೋಬೇಕು ಅಂತ. ಅಲ್ಲ, ಅದು ನಮ್ಮ ಸಂಸ್ಕೃತಿ ಪೂರ್ತಿ ಹೋಗ್ಲಿಕ್ಕತ್ತದಲ್ಲ. ಮೊದಲ ವೇಷದೊಳಗೆ ಹೋಗ್ಯದ. ಈಗ ಸೀರೆ ಅಂದ್ರೆ ಏನೋ ಒಂದ್ ದೊಡ್ಡ ಭಾರ ಆಗ್ಬಿಟ್ಟದ. ನಾವು ಹಾಕೊಂಡಿಲ್ಬಿಟ್ರೆ ಬೈ ಅಲ್ಲ, ಇರ್ಲಿಲ್ಲ, ಅದೇನೇ ನೀವೆಲ್ಲಾ ಹಾಕೋತಿರಲ್ಲ, ನೋಡಿವಲ್ಲ ನಾವು. 90% ಸಾಡಿ, ಹಬ್ಬ ಹುಣ್ಣಿಮೆ ನೀವ್ ಪರಿಸರ ಪ್ರಕಾರ ನೀವ್ ಇರ್ತೀರಿ. ಸರಳ ಉಡುಗೆ ಮೈ ತುಂಬೆ ಅಂತ ನಾವ್ ಇರೋದು ಬೇರೆ. ಬಟ್ ಅದನ್ನ ಅವ್ರ ಟೋಟಲಿ ಉಟ್ಕೊಳಕ ಬರುದಿಲ್ಲ. ಮದುವೆ ಒಳಗೂ ಸ್ವಲ್ಪ ಮತ್ತೆ ಬೇರೆದವರ ಸೀರೆ ಉಡಿಸ್ಬೇಕು, ಬೇರೆದವರ ಉಡಿಸ್ಬೇಕು. ಮತ್ತ ಪಟ್ನ ತೆಗದೇ ಬಿಡ್ತಾರ, ಮತ್ತ ಇಲ್ವಾ ಚೇಂಜ್ ಮಾಡ್ತೀನಿ ಅಂತಾರ. ಒಂಥರ ಫಾರಿನ್ ಕಲ್ಚರ್ ಬಂದ್ಬಿಟ್ಟೈತ್ರಿ. ಬಟ್ ಅದು ನಮ್ ಸಂಸ್ಕೃತಿಗೆ ಧಕ್ಕಿ ಕೊಡ್ತದಲ್ರಿ. ಈಗ ಸೀರೆಗಿರೋ ಗೌರವ ಯಾವ ಇಲ್ಲ 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 ಇಲ್ಲ, ಯಾವ ಡ್ರೆಸ್ಸಿಗೆ ಇಲ್ಲ. ಸೀರೆ, ಮಾಲಿ, ಕುಂಕುಮ, ಬಳಿ ಈಗ ಹಾಕುದಿಲ್ರಿ ಯಾರು. ಮಂಗಳಸೂತ್ರ ಹಾಕುದಿಲ್ಲ ಈಗ. ಅದನ್ನೇ ಹೇಳ್ತೀನಿ, ಹೆಂಗಿದೆ ಎಲ್ಲಿಂದ ಎಲ್ಲಿಗೆ ಮಂಗಳಸೂತ್ರ ಹಾಕಿದಿರೋದು ಬಾರ್ ಅಂತಾರ ಅವ್ರು. ಅಲ್ಲ, ಅದೊಂದೇನೋ ಪವಿತ್ರ ಸಂಬಂಧ ಅಂತ ಕೊಳ್ಳಾಗಿರ್ತಲ್ರಿ. ಕೆಲವ್ರು ಹೆಣ್ಮಕ್ಳು ನೋಡ್ತಾರ, ಕೊಳ್ಳಾಗ ಅದನ್ನೇ ಇಲ್ಲ ಅಂತ ತಿಳ್ಕೊಂಡಿದ್ರೆ ಅಷ್ಟು ಖಾತ್ರಿ ಮಾಡ್ಕೊಂಡು ಹೋಗ್ತಾರ ಅಂದೆ. ಪಾಪ ಕೆಲವ್ರು ಹೆಣ್ಮಕ್ಳು ಅಂದ್ರ ಮಂಗಳಸೂತ್ರ ಮ್ಯಾಲ ಇರ್ಬೇಕು. ಹಿಂಗ್ ಹೊರಗ್ ಹೊಂಡ್ಕೊಳ್ಳಿ, ಹಿಂಗ್ ಬಡ ಬಡ ಹಿಂಗ್ ಫಸ್ಟ್ ಅದನ್ನ ನೋಡ್ಕೋತಾರ, ಅದನ್ನ ಇಲ್ಲ ಅಂತೀವ್ರಿ. ಇವ್ರು ಇಲ್ಲೇ ಅಂದ್ರೆ ಅದನ್ನ ನೋಡ್ಕೊಳ್ಳೋದು ಇಲ್ಲ, ಯಾವ್ದು ಇಲ್ಲ, ಬ್ಯಾಡೆ ಆಗಿರ್ತದಲ್ಲ ಇದ್ರೆ. ಮತ್ತೀಗ ಅವರು ಬಹಳ ಫ್ಯಾಷನ್ ಅಲ್ಲ, ಅವರು ಪ್ಯಾಂಟು ಇವರು ಪ್ಯಾಂಟು, ಅದ್ರಾಗ ಹರ್ದದ್ ಪ್ಯಾಂಟಿಗೆ ಬಹಳ ಫ್ಯಾಷನ್ ಬಂದದ.
ಮೊಳಕಾಲಿಗೆ ಬಹಳ ಫ್ಯಾಷನ್, ಫುಲ್ ಫ್ಯಾಷನ್. ಅದನ್ನ ಯಾರ ತೆಗೆದ್ರೋ ಗೊತ್ತಿಲ್ಲ. ನಮ್ಮಲ್ಲಿ ಹರಿದಿದ್ದು ಹಾಕೋಬಾರ್ದು ಅಂತ ಹೇಳ್ತೀವಿ. ಹೌದು 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 ಅಪಶೋಕ್ ನಮ್ಮ ಮೈ ಮೇಲೆ ಹರಿದಿದ್ದು ಹೌದು ಹೌದು ಮನ್ಯಾಗ ಎತ್ತಿ ಹೋಗಿತ್ತಿದ್ರ ಅವ್ನು. ಹೌದು ಹೌದು ಹರಿದಿದ್ದು ಹಾಕೋಬೇಡ್ರಿ ಅಂತ. ಈಗ ಹರಿದಿದ್ದ ಶಿವ ಫ್ಯಾಷನ್. ಈಗ ಎಷ್ಟು ಕಡಿಮೆ ಐತ್ಲ ಅಷ್ಟು ಫ್ಯಾಷನ್ ರೀ. ಈಗ ಮುಂಗೈಗೆ 2 ಹರಿದು ಮೊಳಕಾಲಿಗೆ 2 ಹರಿದಿದ್ದ. ಹೇಮಕ್ಕ, ಈಗ ನಿಮ್ದು ಡ್ಯೂಟಿ ಬಗ್ಗೆನೇ ಮಾತಾಡಿದ್ರಿ, ಸಮಾಜದ ಬಗ್ಗೆನೇ ಮಾತಾಡಿದ್ರಿ. ಈಗ ನಮ್ದು ಈಗ ಏನದಲ್ಲ, ಈಗ ಅವೇರ್ನೆಸ್ ಕಾರ್ಯಕ್ರಮ ನೀವು ಮಾಡ್ರಿ, ಮಕ್ಕಳಿಗೆ ಸಂಸ್ಕೃತಿ ಬಗ್ಗೆ ಮಾಡ್ರಿ. ನಿಮ್ಮ ಹತ್ರ ಆ ಛಲ ಅದ. ಈಗ ಬೇಸಿಗೆ ಶಿಬಿರಗಳನ್ನ ಮಾಡಬಹುದಲ್ಲ, ಸಣ್ಣ ಸಣ್ಣ ಶ್ಲೋಕ ಕಲಿಸ್ರಿ, ಹುಡುಗರ್ನು ಕೂಡಿಸ್ರಿ, ಸಂಸ್ಕೃತಿ ಬಗ್ಗೆ ಹೇಳ್ರಿ, ಇಂಥದ್ ನೀವು ಮಾಡ್ಬೋದಲ್ಲ. ಪ್ರಯತ್ನ ಮಾಡೋಣ. ನಿಮ್ಗೆ ಗೆಳತಿನೂ ಇದ್ದಾರಲ್ಲ ಸೋಷಿಯಲ್ ವರ್ಕರ್, ಅವ್ರು ಕರ್ಕೊಂಡು ಅಲ್ಲ ನಮ್ಮೂರ ಬಾನುಲಿ ನಿಮಗ್ ಹೇಳ್ತೀವಿ, ನೀವು ಮತ್ ಇಷ್ಟೆಲ್ಲ ಮಾಡ್ತೀರಿ, ಇದನ್ನು ಮಾಡಿ ಅಂದ್ರೆ ಸಂಸ್ಕೃತಿ ಉಳಿಸ್ಲಿಕ್ಕೆ ನಮ್ಗ್ ಒಂದ್ ಸಹಾಯ ಆಗ್ತದೆ. ನಾವ್ ಯಾರಿಗ್ ಬಂದವ್ರಿಗೆ ಹೇಳ್ತೀವಿ, ಅವೇರ್ನೆಸ್ ಕಾರ್ಯಕ್ರಮ, ಸಂಸ್ಕೃತಿ ಕಾರ್ಯಕ್ರಮ. ಈಗ ಬರೀ ಸ್ವಿಮ್ಮಿಂಗ್ ಹೋಗುದು, ಚೆಸ್ಟಿಗೆ ಹೋಗುದು, ಸೂಟಿ ಆದ್ರೂ ಹೋಗೋದ್ರೆ ಮತ್ತೆ ಟ್ಯೂಷನ್. ಈಗ ಹುಡುಗರಿಗೆ ಅಜ್ಜಿನ ಮನಿ ಸೂಟಿಗೆ ಹೋಗುದು ಕಾಲ್ ಹೋಗಿ ಅಜ್ಜಿ ಮನಿ ಅಂತ ನಾವು ಚಿಕ್ಕವರಿದ್ದಾಗ ನಾವು 3 ತಿಂಗಳು ಅಜ್ಜಿ ಊರಿಗೆ ಹೋಗ್ತಿದ್ವಿ. ನಮ್ದು ಗೋಕಾಕ್ ಹತ್ರ ಒಂದು ಹಳ್ಳಿ ಗುಜನಟ್ಟಿ ಅಂತ. ಗುಜನಟ್ಟಿ ಅದಲ್ಲ? ಗುಜನಟ್ಟಿ ನಮ್ಮ ತಂದೆ ಊರ್ರಿ. ಅದೇ ಅಲ್ಲಿ ಬಾವಿ ಒಳಗ ಟೈರ್ ಹಾಕಿ ಒಗದ್ ಬಿಡ್ತಿದ್ರು ನಮ್ ನೀರಾಗ. ನಿಮ್ಗೆ ಅದು ಖುಷಿ ಇತ್ತಲ್ಲ, ಅದ್ರ ಬಗ್ಗೆ ಮಾತಾಡಿ. ಖುಷಿ. ಬಾಲ್ಯದ ನೆನಪು, ರಜೆ ಬಗ್ಗೆ ಮಾತಾಡಿ. ಬಾಲ್ಯದ ನೆನಪಂತೂ ಅವೇನು ವಾಪಸ್ ಬರುದಿಲ್ಲ. ಈಗಿನ ಜನರೇಷನ್ ಸಿಗುದಿಲ್ಲ. ಹೌದು. ನಮ್ ದೊಡ್ಡಪ್ಪ, ನಮ್ ದೊಡ್ಡಮ್ಮ ಅಲ್ಲೆಲ್ಲ ನೀರಾವರಿ ಹೊಲಗೊಳ್ರಿ ನಮ್ಮ ಗುಜನಟ್ಟ್ಯಾಗ. ಸೂಟಿ ಯಾವಾಗ ಬರ್ತದ ಕಾಯ್ತಿದ್ವಿ. ನಮ್ಮ ಅಜ್ಜ, ನಮ್ಮ ಅಜ್ಜಿ, ಅದೊಂದ್ ರೀತಿ ಬಾಲ್ಯ ಬಹಳ ಚಂದ ಇತ್ತು ನಮ್ದು. ಹೌದ್. ಮತ್ತೆ ನೀರಾ ಜಿಗದಾಡುದು, ಹೊಲ್ದಾಗ ಓಡಾಡುದು, ಹಸಿವೆ ಆಗ್ತಿತ್ತು. ಅಜ್ಜಿ ಎಣ್ಣಿಗೆ ತಲೆಗೆ ಎಣ್ಣೆ ಹಚ್ಚಿ ಎರಿಯುವುದು ಬಹಳ ಚಂದ ಇತ್ತು ನಮ್ ತಾತ. ಮತ್ತೆ ಮನಿ ಒಳಗೆಲ್ಲ ಕೂತು ಊಟ ಮಾಡೋದು. ಒಂದೇ ಕಡೆ ಕೂತು ಊಟ ಮಾಡೋದು. ಎಲ್ಲರಿಗೂ ಟೈಮ್ ಇರ್ತಿತ್ತು. ಗುಡಾರ ಹಚ್ಚಿದ್ರೆ ಅದ್ರ ಮೇಲೆ ಸಾಲಕ್ ಮಲಗುದು. ಎಲ್ಲಾರು ಕೂಡ ಎಲ್ಲರ ಪ್ರವಾಸಕ್ಕೆ ಹೋಗೋದು. ಮನ್ಯಾಗ ಎಮ್ಮಿ, ಎತ್ತ, ಆಕಳು, ಮತ್ತೆ ಎಲ್ಲಾ ಇಂತಾವೆಲ್ಲ ನಾವು ಇದನ್ ನೋಡೇವಿ. ಈಗ ರಜಾಕ್ ಹೋಗುದೇ ಬಂದಾಗೈತ್ರಿ. ಹೋಗುದಿಲ್ರಿ, ಬರೀ ವೆಕೇಶನ್ ಕ್ಲಾಸು, ಬರೀ ಕ್ಲಾಸ್ ಬಾಳ. ಇನ್ನು ತನ್ ಮಗಳು ಕರ್ಕೊಂಡು ಗೋವಾಕ್ ಹೋದೆ, ಇಲ್ಲಿ ಹೋದೆ, ಪಿಕ್ನಿಕ್ ಮಾಡ್ಕೊಂಡ್ ಬಂದೆ ತಮ್ ಸ್ವಂತ ವೆಹಿಕಲ್ ದೊಳಗ. ಅದು ಹೋಟೆಲು, ಸಂಸ್ಕೃತಿ ಉಳಿದಿಲ್ರಿ ಈಗ. ಅದು ಬೇಕಲ್ಲ. ನಮಗ್ ಸೂಟಿ ಮುಗಿದ್ಮೇಲೆ ಯಾಕೆ ನಾವು ಹೊಳ್ಳಿ ವಾಪಸ್ ಸಿಟಿಗೆ ಬರ್ತೀವಿ ಅನಿಸ್ತಿತ್ತು ನಮಗ. ಮತ್ತೆ ಅವ್ರು ಎಷ್ಟು ಪ್ರೀತಿ ಕೊಡ್ತಿದ್ರಲ್ಲ, ಪ್ರೀತಿ ಮಾಡ್ತಿದ್ರು ನಮಗ್. ಅಜ್ಜಿ ಅವ್ರಿಗೆ ಬ್ಯಾಸರ ಅನ್ನೋದೇ ಇಲ್ಲ. ಇಲ್ರಿ. ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತಿನ್ಸುದೊಂದೇ ತಿನ್ಸುದು. ಅಲ್ಲಿ ಹೋಗಿ ಮತ್ತಷ್ಟು ದಪ್ಪ ಬರ್ತಿದ್ರು. ಹಾಲು, ಮೊಸರು, ಹಣ್ಣು, ಹಂಪಲ. ಹಳ್ಳಿ ವಾತಾವರಣ ಅಂದ್ರೆ ನೀವು ಮುಂದಿನ ಬದುಕಿಗೆ ಬಹಳ ಕಲ್ಕೊಂಡ್ ಬಂದಿವಿ. ಅವಾಗ ನಿಮಗ್ ಗೊತ್ತಾಗ್ತಿದ್ದಿಲ್ಲ, ಮುಂದೆ ಗೊತ್ತಾಗ್ತಿತ್ತು. ಇದೆಲ್ಲ ನಾವು ಕಲ್ಸ್ಯಾರ ಅಂತ ಹೇಳಿ. 50 ವರ್ಷ ಆದ್ರೂ ಇನ್ನೂ ಹೆಲ್ದಿ ಇದೀವಿ ನಾವು. ಹೆಲ್ದಿ ಇದ್ದೀರಿ ಅಂದ್ರೆ ಅವ್ರ ಒಂದು ಕಲಿದು ಬಹಳ ಇತ್ತಲ್ಲ. ಆ ಹಾಲು, ಆ ಬೆಣ್ಣೆ. ಆಮೇಲೆ ನಮ್ ತಾಯಿ ತವ್ರ ಮನಿ ಮುದೋಳ ಹತ್ರ ಚಿಕ್ಕೂರ್ರಿ. ಅಲ್ಲೂ ನಮ್ ಅಜ್ಜ ಅಜ್ಜಿ ಬಹಳ ಪ್ರೀತಿ ಮಾಡ್ಯಾರ ನಮಗ್. ಮತ್ರಿ ಬಹಳ ಓಡ್ ಹೋಗುದು, ಖುಷಿಯಿಂದ ಓಡ್ ಹೋಗುದು. ಮುಂದಿಲ್ಲ ಸಾಲ್ ಚಾಲು ಆಗ್ತಾವಂತ ಬರ್ತಿದ್ರ ಅನಿವಾರ್ಯತೆ. ಹಂಗೀಗ ತಂದೆಯವ್ರ ಪ್ರೊಫೆಸರ್ ಅಂದಲ್ಲ ಸಿಟಿ ಒಳಗಿರೋವ್ರೆ. ಹೌದು. ಹಿಂಗಾಗಿ ಮತ್ತೆ ಅನಿವಾರ್ಯತೆ ನಾವು ಬರ್ಲೇಬೇಕು. ಅಲ್ಲ, ಹಳ್ಳಿ ಬದುಕೆ ಚಂದಲ್ಲ, ಬಹಳ ಚಂದ್ರಿ. ಅಂದ್ರೆ ಅಲ್ಲಿ ಬಹಳ ಚಂದ. ಅಲ್ಲಿ ಒಂದು ಮುಗ್ಧತೆ ಅದ ನೋಡಿ. ಮುಗ್ಧತೆ ಐತ್ರಿ. ಒಂದು ಕಪಟ ಇಲ್ಲ, ಒಂದ್ ಇದು ಇಲ್ಲ ವಾತಾವರಣದೊಳಗ. ಚಂದಲ್ರಿ. ಗಾಳಿ, ಬೆಳಕು. ಹೋಗ್ತಿವಿ ನಾವು. ಈಗ ಹೋಗ್ತಿವ್ರಿ. ಈಗ ನಮ್ಮೂರ್ ಜಾತ್ರೆ, ಲಕ್ಷ್ಮೀ ದೇವ್ರ ಜಾತ್ರೆ ಆದ್ರೆ ಹೋಗ್ತಿವಿ. ಏನಾದ್ರೂ ಹೋಗ್ತಿವ್ರಿ. 3 ಮಂದಿನೂ ಎಲ್ಲ ಹಂಗ ಹಚ್ಕೊಳ್ಳೋದು ಮಾಡೋದು. ಬಹಳ ದೊಡ್ಡ ಮನಸ್ಸ, ದೊಡ್ಡ ಪ್ರೀತಿ. ಒಬ್ಬರ ಮನ್ಯಾಗ ಏನಾರ ಫಂಕ್ಷನ್ ಇದ್ರೆ ಎಲ್ಲಾ ಊರ್ ಮಂದಿ ಅವ್ರ ಮನ್ಯಾಗ ಇರ್ತಾರ. ಇಲ್ಲಿ ಆಜು ಬಾಜು ಸತ್ರು ಯಾರು ನೋಡಂಗಿಲ್ಲ. ಹಂಗೆ ಅದ. ಅಂದ್ರೆ ಆ ಕಲ್ಚರ್ ಮರಳಿ ಬರ್ಬೇಕು. ನಾನು ಕಾಕನ್ ಮನಿಗ್ ಹೋಗುದು, ಇದಕ್ ಹೋಗುದು ಒಂದಿರ್ತದ. ಈಗ ಒಬ್ರಿಗೊಬ್ರು ಹಚ್ಕೊಳಂಗಿಲ್ಲ, ಇವ್ರು ಹೋಗಂಗಿಲ್ಲ. ತನ್ನ ಸ್ವಂತ ಅಕ್ಕಂಗರ ಬೆಡ್ರೂಮ್ ತಾವು ಅಷ್ಟೇ. ಈಗ ಅದು ಕಾಮನ್ ಆಗ್ಬಿಟ್ಟದ. ಮತ್ತೆ ಹುಡುಗರು ಹೋಗಂಗಿಲ್ಲ ಅಂತ ಹೇಳ್ತಾರ. ತನ್ನ ಮನಿ, ತನ್ನ ಪಪ್ಪ ಮಮ್ಮಿ, ತಾನು ಅಷ್ಟೇ ಈ ಇದ್ರೊಳಗಿದ್ರ. ಈಗ ನಿಮಗ ಅವಾರ್ಡ್ಸ್ ಬಗ್ಗೆ ಮಾತಾಡೋಣ. ಕೆಲವು ಅವಾರ್ಡ್ಸ್ ಬಂದಾವ ನಿಮ್ದು ನೋಡ್ದೇನ. ಕಿತ್ತೂರು ಚೆನ್ನಮ್ಮ, ಅದ್ರ ಬಗ್ಗೆ ಮಾತಾಡ್ರಿ. ಅದ್ ಅವ್ರ ದೊಡ್ಡ ಗುಣಾನು ಇದು ನಮಗ್ ಗೊತ್ತಿಲ್ಲ. ಬಹಳ ಬಂದಾವ್ರಿ ಅವಾರ್ಡ್ಸ್ ಅಂತ. ಹೇಳ್ರಿ, ಅವಾರ್ಡ್ಸ್ ಬಗ್ಗೆ ಯಾವ್ಯಾವ ಬಂದಾವ ಹೇಳ್ರಿ. ಸಾಧಕ ರತ್ನ ಅಂತ ಬಹಳ ಬಂದಾವ್ರಿ. ಹೌದು, ಸಾಧಕ ರತ್ನ ಬಂದಾವ. ಆಮೇಲೆ ಪುನೀತ್ ರಾಜ್ಕುಮಾರ್ ಅವಾರ್ಡ್ಸ್ ಅಂತ ಬಂದೈತಿ. ಪುನೀತ್ ರಾಜ್ಕುಮಾರ್ ಅವಾರ್ಡ್ ಬಂದದ. ಆಮೇಲೆ ಅದನ್ನ ಯಾರು ಕೊಟ್ರು? ಅದನ್ನ ಹುಬ್ಳಿ ಒಳಗೊಬ್ರು ಒಂದು ಸಂಸ್ಥೆ ಐತ್ರಿ. ಅದು ಹುಬ್ಳಿ ಒಳಗ ಸಂಸ್ಥೆ ಐತ್ರಿ. ಪುನೀತ್ ರಾಜ್ಕುಮಾರ್ ಯೋಗ್ಯ ವ್ಯಕ್ತಿ ಅಲ್ಲ ಅವ. ಎಂತ ವ್ಯಕ್ತಿ. ಅಯ್ಯೋ, ಅವ್ರ ಬಗ್ಗೆ ಅಂತೂ ಈಗ ಮತ್ತ ಅವ್ರ ಅವಾರ್ಡ್ ತಗೊಂಡಿರಂದ್ರ ಮತ್ತ
ಅಂತವ್ರಿಗೆ ಕೊಡ್ತಾರ ಸಾಧಕರಿಗೆ. ಸಾಧಕರಂತೆ ಪುನೀತ್ ರಾಜ್ಕುಮಾರ್ ಬಂದಿದ್ರಿ, ಆಮೇಲೆ ಇವರು ರವಿ ಪಾಟೀಲ್, ಡಾಕ್ಟರ್ ರವಿ ಪಾಟೀಲ್ ಅಂತ ಆರ್ಥೋಪೆಡಿಕ್ ಅವ್ರ ಸಂಸ್ಥಾದಿಂದ ಒಂದ್ ಕೊಟ್ಟಾರ. ಆಮೇಲೆ ಇವ್ರು ಮೊನ್ನೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ ಒಂದದಲ್ಲ, ಮೊನ್ನೆ ಕೊಟ್ರಿ ಅದನ್ನ. ನಿನ್ನೆ ನನ್ನ ಲಕ್ ಅನ್ಬೇಕ್ರಿ ಅದ. ನನಗ್ ಗೊತ್ತಾಗ್ಯದ, ನೀವ್ ಹೇಳಿಲ್ಲ. ಹುಟ್ಟಿದ ದಿವ್ಸನೇ ನನಗ್ ಗೊತ್ತಾಗ್ಯದ. ನಾ ಎಲ್ಲ ಕಡೆ ತಿರುಗಾಡ್ತೀನಿಲ್ಲ ಬಾಜು ಮನೆ ಕಾಕ, ಅದಕ್ಕೆ ಅದ್ರ ಬಗ್ಗೆ ಮಾತಾಡ್ರಿ. ಇಲ್ಲ, ಒಂದು ಸಾಧಕ ಪ್ರಶಸ್ತಿ, ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಾಧಕ ಪ್ರಶಸ್ತಿ ಅಂತ ನಿನ್ನೆನೆ ನನಗ್ ಹುಟ್ಟಿದ ದಿವಸ ಅದೇ ನನಗದು ಸಿಕ್ಕದ್ದು ನನಗ ಒಂದು ಭಾಗ್ಯನ ಅನ್ಬೇಕ್ರಿ ಅದು. ಇವೆಲ್ಲ ಪ್ರಶಸ್ತಿ ಬಂದಾಗ ನಿಮ್ಗೆ ಏನ್ ಅನ್ನಿಸ್ತದ? ಮಾಡಿವಿ, ಸಾಧಿಸಿವಿ ಅನ್ನೋದೊಂದು ಹೆಮ್ಮೆ ಇರ್ತೈತಿ. ಹೆಮ್ಮೆ ಪ್ರಶಸ್ತಿಗಳನ್ನು ಬೇಕಲ್ಲ, ಪ್ರಶಸ್ತಿಗಳು ಬೇಕಲ್ರಿ. ಗುರ್ತು ಹಿಡಿದ್ರು ತಾನಾಗಿ ಬಯಸದೆ ಬಂದ ಇರ್ಲಿ. ಆಮೇಲೆ ನಿಮ್ ಜವಾಬ್ದಾರಿ ಹೆಚ್ಚಾಗ್ತದೆ. ಪ್ರಶಸ್ತಿ ಕೊಟ್ಟ ಮೇಲೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡ್ಬೇಕು, ಇನ್ನೂ ಹೆಚ್ಚಿಗೆ ನಾವು ಇದನ್ ಮಾಡ್ಬೇಕು, ಶ್ರಮ ವಹಿಸ್ಬೇಕು. ಹೌದಲ್ಲ? ಈಗೆಲ್ಲ ಆಯ್ತು, ಎಲ್ಲ ನಿಮ್ದು ಚಂದ ಮಾತು ಹೇಳಿದ್ರಿ, ಎಲ್ಲಾ ಆಯ್ತು. ಈ ಕೊನೆಗೆ ನಮ್ಮೂರ ಬಾನುಲಿಗೆ ಬಂದ್ರಿ, ನಿಮ್ಗೆ ಏನ್ ಅನ್ಸ್ಲಿಕ್ಕತ್ತದ? ಈಗ ಸಂತೋಷ ಬಹಳ ಆಗ್ಯದ. ಬಹಳ ಸಂತೋಷ ಆಯ್ತು ನಮಗ. ನಾವು ಇದನ್ನು ಮಾಡಿದ್ದಿಲ್ಲ, ವಿಚಾರ ಮಾಡಿದ್ದಿಲ್ಲ. FM ಐತಿ, ಆ ಮತ್ ಬೇರೆ ಅಲ್ಲಿ ನಮ್ ಸುನೀತಾ ದೇಸಾಯಿ ಅಂತ ನಡೆಸ್ತಿದ್ರು. ಆಮೇಲೆ ನಾವೇನ್ ಹೋಗಿದ್ದಿಲ್ಲ, ನೋಡಿದ್ದಿಲ್ಲ. ಸರ್ವಮಂಗಳ ನಮ್ಮಲ್ಲಿ ಇದು ಮಹಿಳಾ ಕಲ್ಯಾಣ ಸಂಸ್ಥೆ ವತಿಯಿಂದ ನಮ್ಮೂರ ಬಾನುಲಿ ಕೇಂದ್ರ ಸಮುದಾಯ ರೇಡಿಯೋ ಕೇಂದ್ರ ಅಂತ ಹೇಳ್ತೀವಿ. ಇದು ಯಲ್ಲಾಪುರ ಪೋಸ್ಟ್. ನೀವು ನಮಗ ಭೇಟಿ ಆಗಿದ್ದ ಒಂದು ಫಸ್ಟ್ ಖುಷಿ ಆಯ್ತು. ಬಹಳ ದಿನದಿಂದ ಇಲ್ಲಿವರೆಗೂ ನಮ್ಮನ್ನ ಇಲ್ಲಿ ತನಕ ಕರೆದು ಮತ್ತೆ ನಾ ಎಲ್ಲಿ ಹೋಗಿನ ಅಲ್ಲಿ ಬಂದಿರಿ ನೀವು. ಮೊನ್ನೆ ಮುರುಗೇಂದ್ರ ಟಾಸ್ ಆರಿಸ್ಲಿಕ್ಕೆ ಕರ್ದ ಕ್ರಿಕೆಟ್ ಕೌಂಟಿ ಮ್ಯಾಚ್ ಇದ್ದು ಸರ್ದಾರ ಗ್ರೌಂಡ್ ಒಳಗ 3-4 ಕಡೆ ಆಗ್ಯದ. ನಾ ಎಲ್ಲ ಹೋಗ್ತೀನಿ, ಅಲ್ಲಿ ಇರ್ತೀರಿ. ಆಯ್ತು, ಒಂದ್ ನಿಮ್ ದರ್ಶನ ಆಗಿದ್ದು ಒಂದ್ ನಮ್ ಭಾಗ್ಯ ಅನ್ಬೇಕ್ರಿ. ನೀವು ಇಲ್ಲ ಹಿಂಗ್ ಸಾಧಕರಿದ್ದೀರಿ, ಬರ್ರಿ ಸಾಧಕರು ಅದನ್ನ ಹೇಳ್ಕೊಳ್ಳೋದು ನಮ್ಗೇನ ಇರ್ಲಿ, ಮಾಡಿರಲ್ಲ ಕರಿಶ್ ಒಂದ್ ನಮ್ ಸನ್ಮಾನ ಮಾಡತ್ತಿಲ್ಲ, ಖುಷಿ ಹೆಮ್ಮೆ. ಮಂದಿಗೂ ಹಿಂಗ ಸ್ವಲ್ಪ ಮಾಡ್ರಿ ನೀವು ಅಂತ ನಮ್ಮೂರ ಬಾನುಲಿ ಮೂಲಕ ನಾವು ಸಂದೇಶ ಕೊಡ್ತೀವಿ. ಮಾಡಬಹುದು, ನೀವು ಇಷ್ಟೆಲ್ಲಾ ಮಾಡ್ತೀರಿ, ಮತ್ತೆ ಅವರು ಮಾಡಬಹುದು, ಹೆಲ್ಪ್ ಮಾಡ್ರಿ, ಸಂಸಾರ ಮಾಡಿ ಮತ್ತೆ ಇದನ್ನ ಮಾಡ್ತೀರಿ. ಹೌದೌದು, ಹಿಂಗ್ ಹೇಳ್ತೀನಿ. ಅಂದ್ರೆ ನಮ್ಮೂರ ಬಾನಲ್ಲಿ ಸಂತೋಷ ಬಹಳ ಖುಷಿ ಆಯ್ತು. ಇಲ್ಲೆಲ್ಲ ನಿಮ್ಗೆ ನಿಮ್ದು ಅವ್ರು BA ಪಾಟೀಲ್ ಅವ್ರ ಮನ್ಯಾಗ ಭೇಟಿ ಆಗಿದ್ದು ಪಾಪ ಅವರು ಒಳ್ಳೆಯವ್ರು. ಅವ್ರು ಹಿಂಗೆ ಇಲ್ರಿ, ಅವರು ನಮ್ಮಂಗೆ ಇಲ್ಲ, ಮಂದಿ ಸಂಬಂಧ ಬದುಕ್ಯಾರ. ಹೌದು. ಶಿವಾಜಿನಗರ ಅಂದ್ರ ಬಸನಗೌಡ ಪಾಟೀಲ್ ಕಲಾ ಪೋಷಕರು ಮನಿ ಹಿಡಿದು ಕೊಡ್ತಾರ, ಇದನ್ ಮಾಡ್ತಾರ. ನಿಮ್ ಸೆಟ್ಲ್ ಆಗೋ ತನಕ ನಮ್ಮ ಮನಿಗ್ ಬರ್ರಿ ಅಂತ. ಯಾರೋ ಏನೋ ಸ್ವಾಮೀಜಿ ಇರ್ಬೇಕು ಬೇಡ ಅಂತ ಹೇಳಿ ನಾ ಅಷ್ಟು ಇದನ್ ಮಾಡಿದ್ದಿಲ್ಲ. ಆಮೇಲೆ ನೀವು ಹೌದು, ಆಮೇಲೆ ನೀವು ಈ ನನ್ನ ವೇಷ ನೋಡಿ ಮಾತಾಡಿರ್ತೀನಿ. ಯಾರೋ ಸ್ವಾಮೀಜಿನ ಕರೆಸಿರ್ಬೇಕಂತ. ಆ ನಾಟಕದವ್ರ ಸಂಘ ನನಗ್ ಬಾಳ ಅದಲ್ಲ. ಅವಲ್ಲ ಕನಕಲಕ್ಷ್ಮಿ, ಫಯಾಜ, ರಿಯಾಜ, ಸಂಕೇತ, ನನಗೂ ಎಲ್ಲ ಅವ್ರು ಕರಿ ಸನ್ಮಾನ ಮಾಡ್ಯಾರ. ಭಾರತಿ ಪಾಟೀಲ್ ಇದ್ದಾಳಲ್ಲ, ಭಾರತಿ ಪಾಟೀಲ್ ತಾಯಿ ರೋಲ್ ಮಾಡ್ತಿದ್ಲಲ್ಲ, ನಮ್ದು ಪೋಸ್ಟ್ ಕೊಟ್ಟಾಳ ಒಳಗಿದ್ರೆ. ಎಲ್ಲಾ ನಾಟಕದ ಎಷ್ಟು ಟಿಕೆಟ್ ನಾನು ಸೇಲ್ ಮಾಡೇನ್ರಿ. ಮತ್ತೆ ಹೆಂಗ ಆಗ್ಬೇಕು ಮತ್ತೆ ಪಾಪ, ಆದ್ರೂ ಪಾಪ ಸರ ಮಗಳಗ್ನ ಮತ್ತೆ ನಾವ್ ದುಡ್ಡು ಕೂಡಿಸ್ಕೊಟ್ಟು ಆಫೀಸಿಗೆ ಕರ್ಕೊಂಡು ಹೋಗಿ ಒಟ್ಟಿಗೆ ಮಾಡ್ತಿದ್ರು. ಪ್ರೇಕ್ಷಕರ ಮುಂದೆ ನಿಂತು ಹತ್ತು ಹೋಗುದಷ್ಟು ಸಣ್ಣದಲ್ರಿ. ಸಣ್ಣ ಏನೇ ಯಾರ ನಮ್ಗೊಂದ್ ಸಂಬಳ ಕೊಟ್ರು ಕಣ್ಣ ನೀರ್ ಬರೋದು ಕಠಿಣ, ಅಷ್ಟು ನ್ಯಾಚುರಲ್ ಆಗಿ ಅಳತಿದ್ರು ಬಂದವ್ರು. ತಮ್ದೆಲ್ಲ ದುಃಖ ತೋಡ್ಕೊಂಡು ಪ್ರೇಕ್ಷಕರ ಮುಂದೆ ಒಳ್ಳೆ ಕಲಾವಿದೆ, ಅಭಿನೇತ್ರಿ, ಮತ್ ಸಣ್ಣಕೇನ್ರಿ ಎಷ್ಟು ಎಲ್ಲಾ ಮಧ್ಯ ವಯಸ್ಸಿನವ್ರ ಅವ್ರು. ಮಾಡ್ಬೇಕು ಅನ್ನೋದು ಹೆಂಗದ ಅವ್ರ ಹತ್ರ ಕಲೆ ಅಡಗಿದ್ದು, ಪ್ರೇಕ್ಷಕರ ಮುಂದೆ ಕೊಟ್ಟು ಹೋಗೋರು. ಇಲ್ಲಿ ನಿಮ್ಮ ಚೇತನ್ ಕುಲಕರ್ಣಿ ಭೇಟಿ ಆಯ್ತು, ಮೀರಾ ಕುಂಬಾರ್ ಭೇಟಿ ಆಯ್ತು, ಎಲ್ಲರೂ ಮಲ್ಟಿ ಟ್ಯಾಲೆಂಟೆಡ್, ಎಲ್ಲ ನಿಮ್ಮಂಗೆ ಇದ್ದಾರೆ ಎಲ್ಲಾರಿ ಅವರು. MS ಚೌಗಲಾ ಅವ್ರ ಭೇಟಿ ಆಯ್ತು, ಇನ್ಚಾರ್ಜ್ ಎಲ್ಲಾರಿದ್ರ. ಈಗ ಕೊನೆ ನಮ್ ಕಾರ್ಯಕ್ರಮ ಮುಗಿಸು ಹೊತ್ತಾತು. ಪ್ರಶಸ್ತಿಗಳು ಇನ್ನೂ ಬರ್ಲಿ, ಇನ್ನೂ ನೀವು ಕೆಲಸ ಮಾಡ್ರಿ ಅಂತೆ. ನೀವು ಉತ್ತರೋತ್ತರಾಗಿ ಬೆಳೀರಿ, ಆಯುಷ್ಯವಂತರಾಗ್ರಿ, ಭಾಗ್ಯವಂತರಾಗ್ರಿ. ಮೇಲಾಗಿ ನೀವು ಗ್ರಾಮದೇವಿ ಗಾಯತ್ರಿ ಅವ್ರನ್ನ ಪಡ್ಕೊಂಡಿರಿ, ಅದು ಒಂದು ಭಾಗ್ಯ. ಹುಟ್ಟಿ ಬಂದಾರ ನೋಡ್ರಿ ಹೊಳ್ಳಿ. ಆತ್ಲ ಅದಕ್ಕೆ ಒಳ್ಳೆ ಜೀವನ ಮಾಡ್ರಿ, ನಿಮಗಾಗಿ ಬದುಕದೆ ಇತರರಿಗಾಗಿ ಬದುಕು ತೋರಿಸ್ರಿ. ಇನ್ನೂ ಇದ್ರ ಈಗ ಬೇಕಾದಷ್ಟು ಮಾಡಿರಿ, ಇನ್ನೂ ಮಾಡ್ರಿ ಅಂತೀನಿ. ಇವಾಗ ಏನಾಗ್ತದೆ, ಕಾರ್ಯಕ್ರಮ ಮುಗಿಸು ಹೊತ್ತು ಬಂತು. ಈಗ ಮಾತುಗಳ ಹಂಗೆ ಇರ್ತಾವ. ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನು ಉಳಿದುವುದು ಅಂತ ಹೇಳಿದ ಮಾತು ಶೇಷ ಉಳಿತಾವಿದ್ರೆ ಇದೊಂದಾದ್ರ ಜೀವನ ಹಂಗದ, ಇದೊಂದಾದ್ರ ಚಲೋ ಆಗ್ತಿತ್ತು, ಇದೊಂದಾದ್ರ ಚಲೋ ಆಗ್ತಿತ್ತು. ಅವು ಶೇಷ ಉಳಿಯೋ ಕೊನೆ ಇಲ್ಲ, ಆಸೆಯ ಕೊನೆ ಹಂಗ ಉಳಿತಾವು. ನಮ್ದು ತೃಪ್ತಿಯಿಂದ ಉಳಿದು ಉಳಿಲ್ಲ, ಭಗವಂತ ಬಿಡೋಣ ಇದ್ರೆ. ಈಗ ಜಾನಪದ ಜಗತ್ತಿನ ಅರಸಿ ಒಬ್ಬ ಹೇಳ್ತಾಳೆ ಚಂದಾಗಿ, ಮುಗ್ದಾವನ್ನ ಬೀಸ್ಲಿಕ್ಕೆ ಕೂತಾರ, ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ ಅಂತ. ಹಂಗ ಡಾಕ್ಟರ್ ಶ್ರೇನ್ ಜೋಶಿ ಅವರು, ಶ್ರೀಮತಿ ಹೇಮಾ ಪಾಟೀಲ್ ಅವರು ಬೀಸ್ಲಿಕ್ಕೆ ಕೂತೀವಿ. ಜೋಳ ಮುಗ್ದಾವ್, ಹಾಡು ಉಳ್ದಾವ್, ಮಾತು ಉಳ್ದಾವ್, ಸಮಯ ಮುಗ್ದೈತಿ, ಸಮಯ ಮುಗ್ದದ.
ಮುಂದಿನ ಸಂಚಿಕೆ ಒಳಗೆ ನಿಮ್ಮನ್ನು ಕರೆಸ್ತೀವಿ, ಹೊಸ ವಿಷಯದೊಂದಿಗೆ ಮತ್ತೆ ಮಾತಾಡೋಣ ಅಂತ ಈ ಕಾರ್ಯಕ್ರಮಕ್ಕೆ ವಿದಾಯಗಳನ್ನ ಹೇಳ್ತೀನಿ. ಶ್ರೀರಂಗ್ ಸರ್ ಅವ್ರು ನಮ್ನ ಇಲ್ಲಿ ತನಕ ಕರೆಸಿ ನಮ್ಗೆ ಇಷ್ಟೆಲ್ಲ ಸನ್ಮಾನ ಮಾಡಿದ್ದಕ್ಕೆ ಧನ್ಯವಾದಗಳು, ಅಭಿನಂದನೆಗಳು.